ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತು ನಾಮದಲ್ಲೂ ಆ ಮತ್ತು ದೇವರ ಒಂದು ಕರುಣೆ ಕೃಪೆಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆ ಆತನ ಒಂದು ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವ್ರು ಕೊಟ್ಟಂತ ಒಂದು ಕೃಪೆಗಳಿಗೆ ದೇವ್ರ ಸ್ತೋತ್ರಗಳನ್ನ ನಾವು ಅನೇಕ ದಿವಸಗಳ ಮುಂಚೆ ಆಯಿತು ಅಲ್ಲರ ಥರ್ಡ್ ವಾಲ್ಯೂಮ್ ಸ್ಟಡಿ ಮಾಡಿ. ಸೊ ಅದು ನಾವೇನು ಮಾಡೋಣ, ಇವತ್ತು ನಾವು ಕಂಟಿನ್ಯೂ ಮಾಡೋಣ. ಇಂಗ್ಲೀಷಲ್ಲಿ ಪೇಜ್ ನಂಬರ್ 235. ಕನ್ನಡದಲ್ಲಿ ಆ, ಕನ್ನಡದಲ್ಲಿ ಯಾರಿಗೂ ಗೊತ್ತಿದೆಯಾ ಯಾವ ಪೇಜ್ ನಂಬರ್ ಅಂತ? 145 145 ಬದ 145 ನೆಲೆಯಲ್ಲಿ ಯಾವ ಪ್ಯಾರಾಗ್ರಾಫು? ಮೇಲೇನಿದೆ ರೈಟ್ ಅಲ್ಲಿ ಪೂರೈಸುತ್ತೇವೆ ಆದರೆ ಅಂತ ಸಾಕ್ಷಿಯಾಗಿದೆ ಅಂತ ಎಂಬುದಾಗಿ. ಪವಿತ್ರಾತ್ಮ ಯಾವುದಕ್ಕೆ ಸಾಕ್ಷಿ? ಅದು ಮುಗೀತಲ್ವಾ? ಹ್ಮ್ ಅದು ಮುಗೀತು. ಒಂದು ನಿಮಿಷ ರೀ. ಹಂಗಂದ್ರೆ ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಕೈಗಳೆತ್ತೀರಾ, ಅವ್ರಿಗೆಲ್ಲ ಅವಕಾಶಗಳು ಕೊಡೋಕೆ ಅನುಕೂಲ ಆಗ್ತದೆ. ಓಕೆ ಓಕೆ, ಪ್ರಸನ್ನ ಬದವ್ರು ಓದ್ರಿ. ಫಸ್ಟ್ ಪ್ಯಾರಾಗ್ರಾಫ್ ನೀವು ಓದಿ. ಓಕೆ. ದೇವಜನರಾಗಿರುವವರು ಲೋಕದವರಿಗಿಂತ ಪ್ರತ್ಯೇಕರಾದವರು. ಅವರ ನಿರೀಕ್ಷೆಗಳು, ಅವರ ಧ್ಯೇಯ, ಸಾಮಾನ್ಯ ಸ್ಫೂರ್ತಿ, ಮನೋವೃತ್ತಿಗಳು ವೈವಿಧ್ಯಮಯವಾಗಿವೆ ಎಂದು ದೇವರ ವಾಕ್ಯದ ಮೂಲಕ ಆತ್ಮನು ಸಾಕ್ಷಿ ಹೇಳುತ್ತದೆ. ನೀವು ಲೋಕದ ಕಡೆಯವರಾಗಿರುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡುತ್ತಿತ್ತು. ಆದರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದವರೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ. ಯೋಹಾನ 15ನೇ ಅಧ್ಯಾಯ 19ನೇ ವಚನ. ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು. 2 ತಿಮೋತಿ 3ನೇ ಅಧ್ಯಾಯ 12ನೇ ವಚನ. ಥ್ಯಾಂಕ್ ಯು ನೆಕ್ಸ್ಟ್ ಥ್ಯಾಂಕ್ ಯು. ಸೊ ನೋಡ್ಬೇಕಾದ್ರೆ ಇಲ್ಲಿ ನಾವು ಪವಿತ್ರಾತ್ಮನ ಒಂದು ಸಾಕ್ಷಿ ಅಂತ ನೋಡಿದ್ರಿ ಅಲ್ವರ. ಸೊ ಪವಿತ್ರಾತ್ಮ ಹೆಂಗಪ್ಪ ನಮಗೆ ಸಾಕ್ಷಿ ಕೊಡ್ತಾರೆ ಅಂತಂದ್ರೆ, ನಮಗೆ ದೇವರ ಒಂದು ವಾಕ್ಯಗಳ ಮುಖಾಂತರ ನಮಗೆ ಸಾಕ್ಷಿ ಕೊಡೋದು ಅಲ್ವರ. ಏನಂತ? ನಾವು ದೇವ್ರ ಮಕ್ಕಳಾಗಿದ್ದೀರೋ ಇಲ್ಲೋ ಅಂತಂದ್ಬಿಟ್ಟು ಅಲ್ವರ. ಸೊ ಮತ್ತೊಬ್ರು ಕೊಡೋಂಥದ್ದಲ್ಲ, ಮುಖ್ಯವಾಗಿ ದೇವರ ವಾಕ್ಯ ನಮ್ಗೆ ಏನ್ ಮಾಡಿ ಆಶ್ವಾಸನೆ ಕೊಡೋಂಥದ್ದು ಅಲ್ವರ. ಸೊ ಈ ಒಂದು ಆಶ್ವಾಸನೆ ನಮ್ಗೆ ದೇವರ ವಾಕ್ಯದಲ್ಲಿ ಹೆಂಗಪ್ಪ ಸಿಗ್ತಾರೆ ಅಂತಂದ್ರೆ, ಯೇಸು ಕ್ರಿಸ್ತ ಹೇಳ್ತಾರೆ, ನೀವು ಲೋಕದವರಲ್ಲ, ನೀವು ಲೋಕದವರಾಗಿದ್ರೆ ಲೋಕ ನಿಮ್ನೇನ್ ಮಾಡೋದು? ಪ್ರೀತಿ ಮಾಡೋದು. ಸೊ ನೀವು ಲೋಕದವ್ರು ಅಲ್ದಿರೋ ಕಾರಣ ಲೋಕ ನಿಮ್ನೇನ್ ಮಾಡ್ತಾರೆ? ದ್ವೇಷಿಸ್ತದೆ ಅಂತ ಹೇಳ್ತಾರೆ ಅಲ್ವರ. ಅದರಿಂದ ನೋಡ್ಬೇಕಾದ್ರೆ ಅದು ನಿಮ್ಗೆ ಹಿಂಸೆ ಪಡಿಸ್ತದೆ ಅಂತ ಹೇಳ್ತಾರೆ ಅಲ್ವರ. ಸೊ ಇದು ನಮ್ಮ ಜೀವಿತದಲ್ಲಿ ಈ ಥರ ಅನುಭವಗಳಾಗ್ತಾ ಇದೆಯಾ? ಯಾವ್ದ್ರ ನಿಮಿತ್ತವಾಗಿರ್ಬೇಕು? ಇವೆಲ್ಲ ಬಂದ್ಬಿಟ್ಟು ಅಂದ್ರೆ ಸತ್ಯದ ನಿಮಿತ್ತವಾಗಿರ್ಬೇಕು. ನಾವು ಸತ್ಯದಲ್ಲಿ ದೇವ್ರಿಗಾಗಿ ನಿಷ್ಠಾವಂತಿಕಾಗಿ ನಿಂತ್ಕೊಂಡಿರ್ಬೇಕಾರೆ ಇವೆಲ್ಲ ನಮ್ಮ ಜೀವನದಲ್ಲಿ ಆಗ್ತಾ ಇರ್ಬೇಕಾರೆ ಇದು ಬಂದ್ಬಿಟ್ಟು ಏನ್ರಿ ಅದು ದೇವರಿಂದ ಬರೋಂಥ ಒಂದು ಸಾಕ್ಷಿ ಅಲ್ವರ. ಇನ್ನು ನಾವು ಅನ್ಯಾಯ ಮೋಸ ಮಾಡಿ ವಂಚನೆ ಮಾಡಿ ಸುಳ್ಳು ದೋಹ ಕೆಟ್ಟದು, ಆಮೇಲೆ ಏನ್ರಿ ಸಾಲ ಅನ್ಯಾಯ ಇವೆಲ್ಲ ಮಾಡ್ಬಿಟ್ಟು ಇದರಲ್ಲಿ ನಾವು ಹಿಂಸೆ ಅನ್ಭವಿಸೋದಲ್ಲ ರೀ ಅದರ. ನೋಡ್ಬೇಕಾರೆ ನಾವು ದೇವ್ರಿಗೆ ಸದ್ಭಕ್ತರ ಬಾಳ್ತಾ ಇರ್ಬೇಕಾರೆ, ಅಂದ್ರೆ ಕ್ರಿಸ್ತನ ಒಂದು ಮಾರ್ಗದಲ್ಲಿ ವಿಜಯದಲ್ಲಿ ನಡೀತಾ ಇರ್ಬೇಕಾರೆ ಆವಾಗ ನಮ್ಗೆ ಈ ಥರ ಬಂದವಾಗ ಇದು ಒಂದು ಸಾಕ್ಷಿ ಅಂತಂತ ಹೇಳ್ತಾರೆ. ಅದಕ್ಕೆ 2 ತಿಮೋಥಿ 3:12 ಹೇಳ್ತಾರೆ, ಯಾರು ಸದ್ಭಕ್ತರಾಗಿ ಕ್ರಿಸ್ತನಲ್ಲಿ ಬಾಳೋದಕ್ಕೆ ಮನ್ಸು ಮಾಡ್ತಾರೋ, ಮನ್ಸು ಮಾಡಿದ್ಮೇಲೆ ನಮ್ಮ ಜೀವನದಲ್ಲಿ ಹಿಂಸೆ ಅಂತೂ ಇದ್ದೇ ಇದೆ ಅಂತ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಈ ಮನ್ಸು ಮಾಡೋದು ಅಲ್ದ್ರ, ಅಂದ್ರೆ ಡಿಸಿಷನ್ ತೊಗೊಂಡಾಗ, ಕಾನ್ಸಂಟ್ರೇಷನ್ ಮಾಡ್ತೀನಿ ಡಿಸಿಷನ್ ತೊಗೊಂಡಾಗ ನಮ್ಮ ಜೀವನದಲ್ಲಿ ಏನಾಗ್ತದೆ? ಇವೆಲ್ಲ ಶೋಧನೆಗಳು ಬಂದೇ ಬರ್ತಾರೆ ಅಲ್ವರ. ಸೊ ಇದು ನಮಗೆ ಕ್ಲಿಯರ್ ಆಗಿರೋಂಥ ಒಂದು ಸಾಕ್ಷಿ ಏನಪ್ಪ ಆಗಿದೆ ಅಂದರೆ, ನಾವೇನಾಗಿದ್ದೀರಿ? ದೇವರು ಮಕ್ಕಳಾಗಿದ್ರಿ ಅಂತ. ಅದಕ್ಕೆ ಈ ಒಂದು ಸಾಕ್ಷಿ ಎಲ್ಲಿಂದ ಬರಬೇಕಪ್ಪ ಅಂತಂದ್ರೆ ದೇವರ ವಾಕ್ಯದಿಂದ ಏನಾಗಬೇಕು? ನಮಗೆ ಬರಬೇಕು ಅಲ್ವರ. ನೋಡಿ, ಕ್ರಿಸ್ತನು ಶಿಲುಬೆ ಮೇಲೆ ಏನ್ ಮಾಡಿದ್ರು? ಪ್ರಾಣ ಬಿಟ್ರು. ಕ್ರಿಸ್ತನ ಶಿಲುಬೆ ಮೇಲೆ ಇರ್ಬೇಕಾದ್ರೆ ದೇವರು ಅವ್ರನ್ನ ಕೈ ಬಿಡ್ತಾರೆ. ಯೇಸು ಕ್ರಿಸ್ತನ ಹೇಳ್ತಾರೆ, ದೇವರೇ ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟೈತೆ. ಸೊ ದೇವರಲ್ಲಿ ಕೈ ಬಿಡ್ಬೇಕಾದ್ರೆ ಈ ಕ್ರಿಸ್ತನ ಈ ಪ್ರಶ್ನೆಗೆ ದೇವ್ರು ಉತ್ತರ ಕೊಟ್ರಾ ಅಂತಂದ್ರೆ, ಎಸ್ ದೇವ್ರು ಉತ್ತರ ಕೊಟ್ರು. ಎಲ್ಲಿ ಉತ್ತರ ಕೊಟ್ರಪ್ಪ ಅಂದ್ರೆ ಅಲ್ಲೇ ದೇವ್ರು ಮಾತಾಡಿದ್ರಾ ಅಂತಂದ್ರೆ ಇಲ್ಲ ರೀ. ದೇವರು ಮೌನವಾಗಿದ್ರು. ಯಾಕಂದ್ರೆ ದೇವ್ರ ಕೈ ಬಿಟ್ಟ ಮೇಲೆ ಅವ್ನ ಪಾಪಿ ಹತ್ರ ಯಾವುದೇ ರೀತಿ ಕಮ್ಯುನಿಕೇಶನ್ ಇಟ್ಕೊಳಕ್ಕಾಗಲ್ಲ, ದೇವರು ಅವ್ರಿಗೂ ಸಂಬಂಧನೇ ಇರಲ್ಲ. ಸೊ ಅದಕ್ಕೆ ದೇವರು ಅವ್ರಿಗೆ ಕ್ರಿಸ್ತನ್ಗೆ ಅಲ್ಲಿ ಸ್ಪಾಟ್ ಅಲ್ಲಿ ಉತ್ತರ ಕೊಡ್ಲೇ ಇಲ್ಲ. ಯಾವುದೇ ರೀತಿ ಕನ್ಸು ಮುಖಾಂತರ ಆಗಲಿ, ಮಾತಾಡೋದ್ ಮುಖಾಂತರ ಆಗಲಿ, ಆಶ್ವಾಸನೆ ಕೊಡೋದಾಗ್ಲಿ, ದೇವತರ ಮುಖಾಂತರ ಆಗಲಿ, ಆಕಾಶವಾಣಿ ಆಗಲಿ, ಈ ಥರ ಯಾವುದೋ ಏನು ಮಾಡಕ್ ಹೋಗಿಲ್ಲ. ಗುಡುಗು ಮಿಂಚು ಯಾವುದೇನಿಲ್ಲ ರೀ, ಇಲ್ಲ ರೀ. ಆದರೆ ಕ್ರಿಸ್ತನೇ ದೇವ್ರ ಮಗ ಅಂತಂದ್ಬಿಟ್ಟು ಸಾಕ್ಷಿ ಹೆಂಗಪ್ಪ ದೇವ್ರು ಕೊಟ್ಟಿದ್ರು ಆಲ್ರೆಡಿ ಅಂದರೆ, ಕೀರ್ತನೆ 23ನೇ ಅಧ್ಯಾಯದಲ್ಲಿ ಏನ್ರಿ ಈ ಪ್ರಶ್ನೆಗೆ ಉತ್ತರನ ದೇವರು ಬರ್ದಿಟ್ಬಿಟ್ಟಿದ್ರು. ಸೊ ಅದಕ್ಕೆ
ಯಾವಾಗ ಕ್ರಿಸ್ತನ್ಗೆ ಈ ತರ ಒಂದು ಮನಸ್ಸಲ್ಲಿ ಒಂದು ಪ್ರಶ್ನೆ ಬಂತೋ, ಯಾವಾಗ ದೇವ್ರ ಹತ್ರ ಅವ್ರ ಉತ್ತರ ಎದುರು ನೋಡಿ ಉತ್ತರ ಬರ್ಲಿಲ್ವೋ, ಕ್ರಿಸ್ತನ್ ಮಾಡಿದಂತ ಮೊದಲನೇ ಕೆಲಸ ಏನಪ್ಪಾ ಅಂದ್ರೆ ಇದಕ್ಕೆ ಸತ್ಯವೇದ ಮುಖಾಂತರ ಮಾಡೋದು ಉತ್ತರದ ಹುಡ್ಕೋದಕ್ಕೆ ಶುರು ಮಾಡೋದು. ಯಾಕಂದ್ರೆ ನಿನ್ನ ವಾಕ್ಯವೇ ಸತ್ಯವೋ ಅಂತ ಹೇಳ್ತಾರೆ. ಅದರ ನಿನ್ನ ವಾಕ್ಯವೇ ಸತ್ಯವನ್ನು ದೇವ್ರ ವಾಕ್ಯ ಅಲ್ವರ. ಸಂಗ್ರೆ ದೇವ್ರು ಎಲ್ಲಪ್ಪ ಮಾತಾಡಿದ್ರಿದ್ನ ಅಂತಬಿಟ್ಟು ಚೆಕ್ ಮಾಡ್ಬೇಕಾರೆ ಸತ್ಯವೇದ ಮುಖಾಂತರ ಹೆಂಗ್ ಗೊತ್ತಾಯ್ತು ಅಂದ್ರೆ ಕೀರ್ತನೆ 22ನೇ ಅದಲ್ಲಿ ಇವೆಲ್ಲ ಬರ್ದಿಟ್ಟಿದ್ದಾರೆ. ಹಂಗಾದ್ರೆ ಅದ್ರ ಮುಖಾಂತರ ಆ ವಾಕ್ಯದ ಆಶ್ವಾಸನೆ ಮುಖಾಂತರ ಹೆಂಗ್ ಗೊತ್ತಾಯ್ತು ಅಂದ್ರೆ ಕ್ರಿಸ್ತನು ದೇವ್ರ ಮಾರ್ಗದಲ್ಲಿ ಏನ್ ಮಾಡ್ತಾವ್ರೆ, ಸರಿಯಾಗಿ ನಡೀತಾ ಇದ್ದಾರೆ. ಹಂಗಾರೆ ದೇವ್ರು ಕೈ ಬಿಟ್ಟಿದ್ದಾರೆ ಅಂತಂದ್ರೆ ಏನೋ ಒಂದು ಕಾರಣಕ್ಕಾಗಿ ಏನ್ ಮಾಡಿದ್ರೆ ಕೈ ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಕ್ರಿಸ್ತನ್ ಏನ್ ಮಾಡ್ತಾರೆ, ಅರ್ಥ ಮಾಡ್ಕೊಂತಾರೆ ಹೊರತು ತನ್ನಲ್ಲಿ ಏನೋ ಒಂದು ಲೋಪದೋಷಗಳಿದೆ ಅಥವಾ ತನ್ನಲ್ಲಿ ಏನೋ ಒಂದು ಪಾಪ ಇದೆ, ತನ್ನಲ್ಲಿ ಏನೋ ಕೊರತೆ ಇದೆ ಅಂತ ಬಿಟ್ಟು ದೇವ್ರು ಬಿಟ್ಬಿಟ್ರು ಅಂತೇನ್ರಿ? ಅಲ್ವೇ ಅಲ್ಲ ರೀ. ಅದರ ಅನ್ನ ಕರ್ತನಲ್ಲಿ ಪ್ರೀತಿಸಲೇ ನಾವು ಕೂಡ ನಮ್ಮ ಜೀವಿತದಲ್ಲಿ ಅದರ ಏನಾರ ಒಂದು ಶೋಧನೆಗಳು ಬರ್ಬೇಕಾದ್ರೆ, ನಮಗೆ ತುಂಬಾ ಕಷ್ಟ ಆಗ್ಬೇಕಾದ್ರೆ, ನಾವು ಸತ್ಯಲ್ಲಿ ಇದ್ದೀರೋ ಇಲ್ವೋ, ನಮ್ಮ ಜೊತೆಗೆ ಯಾರೋ ಇದ್ದಾರೋ ಇಲ್ವೋ, ಅದರ ನಮಗೆ ದೇವ್ರು ಇದನ್ನೋ ಇಲ್ವೋ ಅಥವಾ ನಾವು ದೇವ್ರ ಪಾಲಲ್ಲಿ ಇದ್ದೀರೋ ಇಲ್ಲೋ ಅಂತ ನೀವು ಪರೀಕ್ಷೆ ಮಾಡ್ಬೇಕಾದ್ರೆ ನಾವು ಎಲ್ಗಪ್ಪ ಹೋಗ್ಬೇಕು ಅಂದ್ರೆ ಸತ್ಯವೇದಕ್ಕೆ ಹೋಗ್ಬೇಕ್ರಿ. ದೇವ್ರ ವಾಕ್ಯಕ್ಕೆ ಹೋದವಾಗ ನಮ್ಗೆ ಅದ್ರ ಮುಖಾಂತರ ಬರೋ ಸಾಕ್ಷಿ ಎಲ್ಲದಕ್ಕಿಂತ ದೊಡ್ಡ ಸಾಕ್ಷಿ ರೀ. ಇದನ್ನ ದೇವ್ರ ಮಕ್ಕಳು ಹುಡ್ಕೋರಾಗಿರ್ಬೇಕು. ಓಕೆನಾ? ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್. ಯಾರು ಓದ್ತೀರಾ? ಓದ್ಲಾ ಬೇಡ? ಓದ್ತೀರಾ? ಅದಕ್ಕೆ ಕಷ್ಟ ಓದಿ. ಆಮೇಲೆ ನೆಕ್ಸ್ಟ್ ನವಿತಾ ಅಷ್ಟರ್. ಈ ಮಾತುಗಳು ಜೀವನದಲ್ಲಿನ ನಮ್ಮ ಅನುಭವಗಳನ್ನು ಯುಕ್ತವಾಗಿ ಪ್ರತಿನಿಧಿಸುತ್ತದೆ ಎಂದು ನಮ್ಮ ಹೃದಯಗಳು ಸಾಕ್ಷಿ ಹೇಳಬಲ್ಲದು. ಹಾಗಾದಲ್ಲಿ ದೇವರ ಆತ್ಮ ಮನಸ್ಸು ಪುನಃ ನಮ್ಮ ಆತ್ಮ ಮನಸ್ಸುದೊಂದಿಗೆ ನಾವು ಆತನವರು ಎಂದು ಸಾಕ್ಷಿ ಹೇಳುತ್ತದೆ. ನಮ್ಮ ಕರ್ತನು ಮಾತನಾಡಿದ ಈ ಲೋಕದಲ್ಲಿ ಅನೇಕ ಲೌಕಿಕ ಜನರು ಇದ್ದರು ಎಂಬುದನ್ನು ನಾವು ಮರೆತು ಬಿಡಬೇಕು. ಅವರುಗಳಲ್ಲಿ ಈ ಲೋಕದ ಆತ್ಮನು ಕಾಲೂರಿದ್ದನು. ನಮ್ಮ ಕರ್ತನ ಕಾಲದಲ್ಲಿ ನಾಮಾಂಕಿತ ಯಹೂದ ಸಭೆ ಎನಿಸಿಕೊಂಡವರ ಬಗ್ಗೆ ಇದು ಸತ್ಯವಾಗಿತ್ತು. ನಿಜವಾಗಿ ಆತನ ಹಿಂಸೆಗಳೆಲ್ಲವೂ ಧಾರ್ಮಿಕ ಗುರುಗಳಿಂದಲೇ ಬಂದವುಗಳು. ಆದುದರಿಂದ ನಮ್ಮ ಕರ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯುವವರೆಲ್ಲರೂ ಒಂದೇ ವಿಧವಾದ ನಿರಾಶೆಯ ಅನುಭವಗಳನ್ನು ಹೊಂದಿದವರಾಗಿದ್ದಾರೆ ಎಂಬುದಕ್ಕೆ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಮತ್ತು ಈ ಲೋಕದ ಆತ್ಮನು ಅದರ ಅತ್ಯಂತ ಪ್ರತಿರೋಧಕ ರೂಪದಲ್ಲಿ ನಾವು ಸ್ವಾಭಾವಿಕವಾಗಿ ನಿರೀಕ್ಷಿಸಿರದ ಸ್ಥಳದಲ್ಲಿ ತಾವು ದೇವರ ಮಕ್ಕಳು ಎಂದು ಹೇಳಿಕೊಳ್ಳುವವರ ಮಧ್ಯದಲ್ಲಿ ಪ್ರಕಟವಾಗುವುದು. ನಮ್ಮ ಕರ್ತನ ದಿನಗಳಲ್ಲಿದ್ದ ಪ್ರಮುಖ ಧಾರ್ಮಿಕ ವ್ಯಕ್ತಿಗಳು ಆತನನ್ನು ಬೆಲ್ಜೆಬುಲ ಎಂದರೆ ಪಿಚಾಚಿಗಳ ಒಡೆಯನು ಎಂದು ಕರೆದರು. ಪವಿತ್ರಾತ್ಮನು ನಮ್ಮ ಕರ್ತನ ಮೂಲಕವಾಗಿ ಈ ಬಗ್ಗೆ ಅವರು ಮನೆಯ ಯಜಮಾನನಿಗೆ ಬೆಲ್ಜೆಬುಲ್ ಎಂದು ಹೆಸರಿಟ್ಟ ಮೇಲೆ ಆತನ ಮನೆಯವರನ್ನು ಏನೆಂದಾರು? ಮತ್ತಾಯ 10ನೇ ಅಧ್ಯಾಯ 25ನೇ ವಚನ ಎಂದು ಪ್ರಶ್ನಿಸುತ್ತಾರೆ. ಆದುದರಿಂದ ನಾವು ನಮ್ಮನ್ನು ಸತ್ಯದೊಂದಿಗೆ ಗುರುತಿಸಿಕೊಂಡಿರುವುದರಿಂದ ಮತ್ತು ನಾವು ಅದರ ಸೇವೆ ಮಾಡುವವರಾದುದರಿಂದ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೂ ನಾವು ಸರಿಯಾದ ಮಾರ್ಗದಲ್ಲಿದ್ದೇವೆಂಬ ಒಂದು ಹೆಚ್ಚುವರಿ ಆತ್ಮನ ಸಾಕ್ಷ್ಯವು ನಮಗೆ ಇದರಲ್ಲಿ ಕಂಡು ಬರುತ್ತದೆ ಎಂಬುದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನೋಡ್ರ ಸೂಪರ್ ಆಗಿ ಹೇಳ್ತಾರೆ ನೋಡ್ರಿ. ಇರ್ತೀನಿ ಅದರ ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರು ಸರಿ, ನಾವು ಅದನ್ನ ಏನ್ರಿ ಜಾಸ್ತಿ ಚಿಂತೆ ಮಾಡಕ್ ಹೋಗ್ಬಾರ್ದು ಅಲ್ವರ. ಮನುಷ್ಯನಿಗೆ ಸಾಮಾನ್ಯವಾಗಿ ಏನಂತ ಹ್ಯೂಮನ್ ಟೆಂಡೆನ್ಸಿ ಏನಂದ್ರೆ ನಮ್ಮ ಬಗ್ಗೆ ಯಾರಾದ್ರೂ ಕೆಟ್ಟದಾಗಿ ಮಾತಾಡಿ ನಮ್ಗೆ ಏನಾಗ್ತಾರೆ ಹರ್ಟ್ ಆಗ್ತಾ ಇರ್ತಾರೆ. ನಮ್ಮ ಬಗ್ಗೆ ಯಾರಾದ್ರೂ ಹೆಚ್ಚಾಗಿ ಮಾತಾಡಿದ್ರೆ ಏನಾಗ್ತಾರೆ ನಮ್ಗೆ ತುಂಬಾ ತುಂಬಾ ಸಂತೋಷ ಕೂಡ ಆಗ್ತಾರೆ ಅದರ. ಆದ್ರೆ ಅಂತ ಸಂದರ್ಭದಲ್ಲಿ ಒಬ್ಬ ಕಾನ್ಸಿಕ್ರೇಟೆಡ್ ಆಗಿರೋ ವ್ಯಕ್ತಿ ಏನಪ್ಪ ಮಾಡಬೇಕು ಅಂತ ಹೇಳ್ತಾರಂದ್ರೆ ತನ್ನ ಹೃದಯನ ಅವನು ಪರೀಕ್ಷಿಸ್ಕೊಬೇಕು ಅಂತ ಹೇಳ್ತಾರೆ. ಅಲ್ರ ಹೆಂಗೆ ಪರೀಕ್ಷಿಸ್ಕೊಬೇಕು? ತನ್ನ ಮನಸ್ಥಿತಿ, ತನ್ನ ಹೃದಯದ ಆಲೋಚನೆಗಳು ಅಲ್ರ ಇವೆಲ್ಲವನ್ನು ವಾಕ್ಯದ ಒಂದು ಅಡಿಯಲ್ಲಿ ಏನ್ ಮಾಡ್ಬೇಕು, ಅವನು ಲೆಕ್ಕ ಹಾಕ್ಬೇಕು, ಗೇಜ್ ಮಾಡಬೇಕು ಅಂತ ಹೇಳ್ತಾರೆ. ನಾವು ಬೈಬಲ್ ಓದ್ಬೇಕಾರೆ ಏನ್ರಿ ಬೆಲ್ಶಜರ್ ರಾಜನ ಬಗ್ಗೆ ಹೇಳ್ಬೇಕಾರೆ ನೀನ್ ತಕ್ಕಡಿಯಲ್ಲಿ ಹಾಕಲ್ಪಟ್ಟಿದ್ಯಾ, ನೀನು ಕಮ್ಮಿ ಕಾಣಲ್ಪಟ್ಟಿದ್ಯಾ ಅಂತ ಹೇಳ್ತಾರೆ. ಅದರ ಸೊ ಗಾಡ್ ಹ್ಯಾಸ್ ವೇಡ್ ಯು ಆ್ಯಂಡ್ ಯು ಆರ್ ಫೌಂಡ್ ವಾಂಟಿಂಗ್ ಅಂತ ಬರ್ತಾರೆ. ಅಂದ್ರೆ ಏನೋ ದೇವರು ತೂಕ ಹಾಕ್ತಾರೆ ಅದರ. ಹಂಗಾರೆ ಇದೇ ಥರ ನಾವೇನ್ ಮಾಡ್ಬೇಕು ಅಂದ್ರೆ ಈ ಒಂದು ಸನ್ನಿವೇಶಗಳಲ್ಲಿ ನಾವು ದೇವ್ರ ತಕ್ಕಡಿಯಲ್ಲಿ ಎಲ್ಲಪ್ಪ ಇದ್ರಿ ಅಂತ ನಾವೇ ನೋಡೋಕದ್ನ ತೂಕ ಹಾಕೊಂಡು ನೋಡ್ಬೇಕ್ರಿ ಅಲ್ದ್ರ. ಅದಕ್ಕೆ ನೋಡ್ಬೇಕಾರೆ ಇದು ತೂಕ ಹಾಕೊಂಡು ನೋಡ್ಬೇಕಾರೆ ನಮಗೆ ಅಕ್ಕಪಕ್ಕದಲ್ಲಿ ಇರೋರಾಗ್ಲಿ, ನಮ್ಮನ್ನ ನೆರೆಯವರಾಗಲಿ, ನಮ್ಮ ಸಂಬಂಧಿಕರಾಗಲಿ, ನಮ್ಗಿರೋಂಥ ಕಾಂಟ್ಯಾಕ್ಟಲ್ಲಿಂಥ ವ್ಯಕ್ತಿಗಳು ನಮ್ಮ ಬಗ್ಗೆ ಒಳ್ಳೆ ಸಾಕ್ಷಿ ಕೊಡಬೇಕು ಅಂತ ಎದುರು ನೋಡೋಕ್ಕೆ ಹೋಗ್ಬಾರ್ದ್ರಿ. ಯಾಕೆ ಎದುರು ನೋಡೋಕೆ ಹೋಗ್ಬಾರ್ದು ಅಂತಂದರೆ ನಮ್ಮ ಕರ್ತನ ಜೀವನದಲ್ಲಿ ನೋಡ್ದ ಅಂತಂದರೆ ಕರ್ತನ್ಗೆ ಆಪೋಸಿಟ್ ಆಗಿದ್ದವ್ರು ಯಾರಪ್ಪ ಅಂತಂದರೆ ಯಾರು ಕರ್ತನ್ಗೆ ಆಪೋಸಿಟ್ ಆಗಿದ್ದವ್ರು ಆ ಕಾಲದಲ್ಲಿ? ಯಾರು ಆ ಕಾಲದಲ್ಲಿ ಹೇಳ್ರಿ?
ಜೀಸಸ್ ಕ್ರೈಸ್ಟ್ಗೆ ಆಪೋಸಿಟ್ ಆಗಿದ್ದವರು ಆ ಕಾಲದಲ್ಲಿ ಯಾರು? ಫರಿಸಾಯರು ಸದ್ದುಕಾಯರು. ಬರ ರೊಟ್ಟಿಯ ಜನ ಹಾ ಸ್ವಂತ ಜನ, ಅನ್ಯ ಜನಗಳೆಲ್ಲ ರೀ ಸ್ವಂತ ರೋಮನ್. ಜನಕ್ಕಾಗಿ ಬಂದನು. ಹಾ ಸ್ವಂತ ಜನರು ಏನ್ ಮಾಡೋದು? ದ್ವೇಷಿಸಿದ್ರು. ಐತಲ್ಲ ವಾಕ್ಯ ಹ್ಮ್. ನೋಡಿ. ಇಸ್ರೇಲ್ ಜನಗಳೇ ಅವ್ರಿಗೆ ಆಪೋಸಿಟ್ ಆಗಿದ್ದ ಹೊತ್ತು ರೋಮನ್ಸ್ ಇಂಟರ್ಫಿಯರೇ ಮಾಡಕ್ ಹೋಗಿಲ್ಲ. ಯಾವತ್ತರ ಒಂದು ಎಕ್ಸಾಂಪಲ್ ರೋಮನ್ಸ್ ಬಂದ್ಬಿಟ್ಟು ಇಂಟರ್ಫಿಯರ್ ಮಾಡಿ ಯಾಕಪ್ಪ ಇದು ಮಾಡ್ತಾ ಇದೆಯಾ, ಏನ್ ನಿಂಗೆ ಯಾರು ಅಧಿಕಾರ ಕೊಟ್ಟರು ಅಂತ ಹೇಳಿಲ್ಲ. ಇವೆಲ್ಲ ಕೇಳಿದವ್ರು ಎಲ್ಲ ಯಾರಪ್ಪ ಅಂದ್ರೆ ಅವ್ರ ಸ್ವಂತ ಜನಾಂಗದವರು. ಯಾರಪ್ಪ ಅಂತಂದ್ರೆ ಇಲ್ಲಿ ನಮ್ಮ ಬ್ರದರ್ ಏನ್ ಹೇಳ್ತಾರೆ, ದ ಪ್ರೊಫೆಸ್ಡ್ ಏನ್ರಿ ಪ್ರೊಫೆಸ್ಡ್ ಪೀಪಲ್ ಅಂತಂದ್ರೆ ಅವರು ತೋರಿಕೆಗಾಗಿ ಇದ್ದಂತ ಏನ್ರಿ ಯಹೂದ್ಯರುಗಳು ಅಲ್ವರ. ಇದು ಏನ್ರಿ ಬರೀ ಫರಿಸೇರು ಸದೀಶಿಯರು ನ್ಯಾಯಶಾಸ್ತ್ರಿಗಳು ಏನ್ರಿ ಅವರು ಸುಂಕದವರು ಅಂತಾನೆ ಏನೋ ಅವಶ್ಯಕತೆ ಇಲ್ಲ ರೀ. ಅದರ ಮಹಾಜಕಲ್ಲ, ಸಾಮಾನ್ಯವಾಗಿರೋಂಥ ಮನುಷ್ಯರಲ್ಲೂ ಕೂಡ ಏನಾಗಿದ್ರು ಎಷ್ಟೋ ಜನಗಳು ಯೇಸು ಕ್ರಿಸ್ತನ ಹಾಗೆ ಮಾಡೋರಾಗಿದ್ರು. ಆದ್ರ ತುಂಬಾ ನೀತಿವಂತರಿಗೆ ಕಾಣಿಸ್ಕೊಳತ್ತರ, ತುಂಬಾ ಪರಿಶುದ್ಧವಾಗಿರೋ ಕಾಣಿಸ್ಕೊಳತ್ತರ ಏನ್ರಿ ಇವರು ನಡೀತಾ ಇದ್ರು. ಅದರ ಅವರು ಎಲ್ಲರೂ ಬಂದ್ಬಿಟ್ಟು ಏನ್ರಿ ತೋರಿಕೆಯಾಗಿ ಮಾಡ್ತಾ ಇದ್ದಂಥ ವ್ಯಕ್ತಿಗಳು ಕ್ರಿಸ್ತನ್ ಏನ್ ಮಾಡಿದ್ರು? ಹೇಟ್ ಮಾಡಿದ್ರು. ಅದಕ್ಕೆ ಗೋಧಿ ಮತ್ತೆ ಹಣಜಿ ಸಾಮ್ಯ. ಅದರ ಯಹೂದ್ಯರ ಯುಗದಲ್ಲಿ ಏನಿತ್ತು? ಗೋಧಿ ಮತ್ತೆ ಹಣಜಿ, ಗೋಧಿ ಮತ್ತೆ ಏನ್ ಹೇಳ್ತಾರೆ ಕನ್ನಡದಲ್ಲಿ? ಗೋಧಿ ಮತ್ತೆ ಏನ್ ಹೇಳ್ತಾರೆ? ವೀಟ್ ಅಂಡ್ ಟೇರ್ಸ್ಗೆ ಏನಂತಾರೆ ಕನ್ನಡದಲ್ಲಿ? ಒಟ್ಟು. ಸರಿ ಬಿಡಿ, ನಾನೇ ಮರ್ತೋಗ್ಬಿಟ್ಟೆ. ಅಲ್ಲಿ ಗೋಧಿ ಮತ್ತೆ ಒಟ್ಟು. ಅದರ ಯಹೂದ್ಯರ ಯುಗದಲ್ಲಿ ಇದ್ದಿದ್ದೆ ಗೋಧಿ ಮತ್ತೆ ಒಟ್ಟು. ಅವರೆಲ್ಲ ಚೆನ್ನಾಗಿರೋ ಒಟ್ಟುಗಳ್ರಿ, ಎಲ್ಲ ಒಟ್ಟು ಸೂಪರ್ ಆಗೈತೆ. ಒಳಗಡೆ ಏನಿಲ್ಲ, ಒಳಗಡೆ ಟಫ್ ಇಲ್ಲ. ಇವರೇ ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲಿ ಹೇಟ್ ಮಾಡಿದ್ದು ಅಲ್ದ್ರ. ಅದಕ್ಕೆ ನೋಡ್ಬೇಕಾರೆ ನಾವು ಯೇಸು ಕ್ರಿಸ್ತನ ಹೆಜ್ಜೆ ನೋಡ್ಬೇಕಾರೆ ಇವರೆಲ್ಲ ನಮ್ಮ ನೋಡು ಒಳ್ಳೆ ಅಪ್ರಿಸಿಯೇಷನ್ ಕೊಡ್ಬೇಕಪ್ಪ, ಇವರೆಲ್ಲ ನೋಡಬೇಕು ನಿಜವಾಗ್ಲೂ ಇವರು ದೇವ್ರ ಮಕ್ಕಳು ಅಂತ ಹೇಳ್ಬೇಕು ಅಂತಂದ್ಬಿಟ್ಟು ಇವ್ರ ಹತ್ರ ಸಾಕ್ಷಿಗಳಿಂದ ನೋಡಕ್ ಹೋಗ್ಬಿಡಿದ್ರೆ ಇವ್ರ ಅಪ್ರಾಣಿಗೆ ಇವ್ರು ಯಾವತ್ತೂ ಕೊಡೋದಿಲ್ಲ ಇವರು. ಯಾಕೆ? ಅವ್ರಿಗೆ ನಮ್ಮನ್ನ ಕಂಡ್ರೇನಾಗಲ್ಲ, ಆಗಲ್ಲ. ಯಾಕಂದ್ರೆ ನಮ್ಮ ಒಂದು ಜೀವಿತ, ನಮ್ಮ ಒಂದು ಮಾರ್ಗಗಳು, ನಾವು ದೇವರಲ್ಲಿ ಸದ್ಭಕ್ತರಾಗಿ ಬಾಳೋದು ಇದೆಲ್ಲ ಏನಿಲ್ಲ ಅವ್ರಿಗೆಲ್ಲ ಇಷ್ಟನೇ ಇಲ್ಲ. ಸೊ ಇದು ನೋಡ್ಬೇಕಾರೆ ಇದು ಟೋಟಲ್ ಆಗಿ ಆಪೋಸಿಟ್ ಆಗಿದೆ ಅಲ್ವರ. ಸೊ ಅದಕ್ಕೆ ಯೇಸು ಕ್ರಿಸ್ತನ್ಗೆ ಇದೇ ಥರ ಇತ್ತು. ಅವ್ರಿಗೆ ಅಂತ ಕರೆದು ಬೆಲ್ಜೆಬೂಬ್ ಏನ್ರಿ ನೀನು ದೆವ್ವಗಳ ಒಡೆಯ ಅಂತ ಏನ್ ಮಾಡಿದ್ರು? ಕ್ರಿಸ್ತನ್ಗೆ ಕರೆದ್ರು. ಕ್ರಿಸ್ತನ್ ಬೇಜಾರಾಗ್ಬಿಟ್ರ, ಅಪ್ಸೆಟ್ ಆಗ್ಬಿಟ್ರಾ? ಅವ್ನು ನೋಡ್ಬೇಕಾರೆ ಹೇಳ್ತಾರೆ ಅಲ್ಲಿ ಅಲ್ವರ. ಯೇಸು ಕ್ರಿಸ್ತ ಅದಕ್ಕೆ ಬಿಟ್ರು, ನಾನೇ ಹೆಂಗೆ ಕರೆದಿರ್ಬೇಕು, ನಿಮ್ಮನ್ನೆಲ್ಲ ಹೆಂಗೆ ಕರಿಬೋದು ಯೋಚನೆ ಮಾಡ್ರಪ್ಪ ಅಂತಂದ್ಬಿಟ್ಟು ಹೇಳ್ತಾರೆ. ಯಾಕೆ ಹಂಗೆ ಹೇಳಿದ್ದು ಅಂದರೆ, ನಾನು ಇಷ್ಟೆಲ್ಲ ಏನಂತಾರೆ ದೇವರ ಸ್ವರೂಪದಲ್ಲಿದ್ದೆ, ನನ್ನನ್ನು ನೋಡಿದೆ ದೇವ್ರು ನೋಡ್ದಂಗಿಂತ ಲೆಕ್ಕದಲ್ಲಿ ಹೇಳಿದ್ರು. ಅದರ ಆ ರೀತಿ ನಾನಿದ್ದೆ, ನನಗೆ ಹಿಂಗೆ ಬೈದವ್ರೆ ಅಂದರೆ ಇನ್ನು ನೀವೆಲ್ಲ ಆ ಥರ ಇಲ್ವೇ ಇಲ್ಲ ಬಿಡ್ರಿ. ಅದರ ನಾವೆಲ್ಲ ಏನೋ ದೇವ್ರು ನಮ್ಮ ದೇವ್ರು ನೋಡೋದಂತ ಯಾರೋ ಹೇಳೋಕ್ಕಾಗಲ್ಲ ಬಿಡ್ರಿ. ಹಂಗೆ ನಮಗೆಲ್ಲ ಇನ್ನು ಯಾವ ರೀತಿ ಬೈಬೋದು ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾರೆ ನಮ್ಮ ಬಗ್ಗೆ ಇಲ್ದಿರೋಂಥ ವಿಚಾರಗಳು ಯಾರೋ ತಪ್ಪಾಗಿ ಹೇಳ್ತಾರಂತಂದ್ರೆ ಅದು ಒಂದು ಸಾಕ್ಷಿ. ನಾವು ದೇವರ ಮಾರ್ಗದಲ್ಲಿ ಕರೆಕ್ಟಾಗಿ ಏನು ಮಾಡ್ತಾ ಇದ್ದೀರಿ? ನಡೀತಾ ಇದ್ದೀರಿ ಅಂತ ಅಂದ್ಬಿಟ್ಟು ಅಲ್ವರ. ಆಮೇಲೆ ನೋಡ್ರಿ ಇರ್ತೀನಿ, ಕ್ರಿಸ್ತನ್ಗೆ ಯಾರಪ್ಪ ಅಗೇನ್ಸ್ಟ್ ಆಗಿದ್ರು ಅಂದರೆ ಸತ್ಯವೇದದಲ್ಲಿ ಹೇಳ್ತಾರೆ ಏನ್ರಿ, ನಿಮ್ಮ ಮನೆಯವರೇ ನಿಮ್ಗೆ ಶತ್ರು ಅಂತ ಹೇಳ್ತಾರೆ. ಅದರ ಒಂದು ಪ್ರವಾದಿ ತಮ್ಮ ಮನೇಲಿ ಏನಿಲ್ಲ ಅಂತೆ, ಪ್ರೊಫೆಟ್ ಇಸ್ ನಾಟ್ ಹಾನರ್ಡ್ ಇನ್ ಇಸ್ ಓನ್ ಹೌಸ್ ಅಂತ ಹೇಳ್ತಾರೆ. ತನ್ನ ಸ್ವಂತ ಮನೇಲೆ ಪ್ರವಾದಿಗೇನಿಲ್ಲ. ಅದರ ಅವ್ನ ಸ್ವಂತ ಮನೇಲಿ ತೊಳಿಂತೀರಿ ಸಹೋದರಗಳಿದ್ರು, ಅದರ ಸಹೋದರಿಗಳಿದ್ರು, ಅದರ ತಾಯಿ ಇದ್ರು. ಅದರ ಇವರೆಲ್ಲ ಯೇಸು ಕ್ರಿಸ್ತನ ಹಿಂಬಾಲಿಸಿದ್ರ? ಯಾಕಪ್ಪ, ಜನ್ಮ ಕೊಟ್ಟೆ ತಾಯಿನೇ. ಅದರ ಮಗನ ಜೊತೆಗೆ ಕಾನ್ಸಂಟ್ರೇಷನ್ ಮಾಡ್ಕೊಂಡ್ಬಿಟ್ಟು ನಡಿಬೋಯ್ತಾರ ನಡೆದ್ರ? ನೋಡಿ, ಯೇಸು ಕ್ರಿಸ್ತನ ಜೀವನದಲ್ಲೇ ಅವ್ರ ಫ್ಯಾಮಿಲಿಯಲ್ಲಿ ಏನಿಲ್ಲ ಒಂದು ಹೊಂದಾಣಿಕೆ ಏನಂತಾರೆ. ಕ್ರಿಸ್ತನ್ಗೆ ಒಂದು ದೇವ್ರ ಯೋಜನೆ ಅಂತಕ್ಕಂಥ ಹೊಂದಾಣಿಕೆ ಏನಾಗಿಲ್ಲ. ಇಲ್ಲ ಸಹೋದರಿಗಳಿದ್ರು, ಅದರ ಸಹೋದರಿಗಳಿದ್ರು. ಯೇಸು ಕ್ರಿಸ್ತನ ಹುಟ್ಟಾಗಿನ ನೋಡಿತಾರಲ್ವಾ ಅಣ್ಣ ಹಿಂಗಿದ್ದಾನೆ, ಟೋಟಲ್ ಡಿಫ್ರೆಂಟ್ ಆಗಿದ್ದಾನೆ ಎಲ್ಲರಿಗಿಂತ. ಅದರ ಅವ್ನು ತುಂಬ ಡಿಸಿಪ್ಲಿನ್ ಬಿಹೇವ್ ಮಾಡ್ತಾನೆ, ಅವನಲ್ಲಿ ಕೆಟ್ಟದ್ದು ಯಾವುದಿಲ್ಲ ಅಂತ ಇವೆಲ್ಲ ಏನು ಮಾಡ್ತೀನಿ ನೋಡಿತಾರಲ್ವಾ. ಹಂಗಿರ್ಬೇಕಾರೆ ಕ್ರಿಸ್ತನ ದೇವ್ರು ಡೆಡಿಕೇಟ್ ಮಾಡ್ಬೇಕು, ಕ್ರಿಸ್ತನ ಒಂದು ಮುಖಾಂತರ ಇವೆಲ್ಲ ಆಗ್ತಾರೆ ಅಂತ ಅನ್ಬೇಕಾರೆ ಅವ್ರೆಲ್ಲ ಏನು ಮಾಡ್ಬೇಕಾಯ್ತು? ಕ್ರಿಸ್ತನ ಸ್ವಲ್ಪ ಸಪೋರ್ಟ್ ಮಾಡಿ, ಬೆಂಬಲಿಸಿ, ಅವ್ರಿಗೆ ಪ್ರೋತ್ಸಾಹ ಪಡಿಸಿ, ಅಥವಾ ಜೊತೆಗಿದ್ದು ಏನು ಮಾಡ್ಬೇಕಾಯ್ತು? ಇವೆಲ್ಲ ಮಾಡೋದಿಲ್ಲ. ಮಾಡೋದಿಲ್ಲ ಬೈಬಲ್ ಇದೆಯಾ? ಇಲ್ಲ ರೀ. ಸೊ ಅದಕ್ಕೆ ಏನೇ ನಮ್ಮ ಜೊತೆಗಿರೋರೆಲ್ಲ ನಮ್ಮ ಬಗ್ಗೆ ಒಳ್ಳೇದು ಹೇಳ್ಬೇಕು ಅಂತ ಏನು ಮಾಡೋಕೋಗ್ಬಿಡೋದು, ಇದು ನೋಡೋಕೋಗ್ಬಿಡ. ಯಾಕಂದರೆ ನಾವು ಸದ್ಭಕ್ತರಾಗಿ ಬಾಳ್ಬೇಕಾದ್ರೆ ಏನ್ರಿ ಅವರೆಲ್ಲ ಸದ್ಭಕ್ತರಾಗಿರಲ್ಲ. ಅವಾಗ ಏನಾಗ್ತದೆ ಅಂದರೆ ಈ ಕಾನ್ಫ್ಲಿಕ್ಟಲ್ಲಿ ಏನಾಗ್ತದೆ ಅಂತಂದರೆ ನಮಗೂ ಅವ್ರಿಗೂ ದ್ವೇಷ ಏನಾಗ್ತಾರೆ, ಬಂದೇ ಬರ್ತಾರೆ. ಅದರ ಅವಾಗ ನಮ್ಮನ್ನ ಒಂದು ಏನ್ರಿ ಕಾರ್ನರ್ಗೆ ತಳ್ಳೋದು ಸಹಜ. ಸೊ ಅದಕ್ಕೆ ದಿಸ್ ಈಸ್ ದ ಕಾಮನ್ ಎಕ್ಸ್ಪೀರಿಯನ್ಸ್ ಕ್ರಿಸ್ತನ್ಗೆ ಬಂದಿರೋಂಥ ಅನುಭವಗಳು. ಅದರಿಂದ ಈ ಥರ ನಿಮ್ಗಿತ್ತು ಅಂತಂದರೆ ಇದು ಒಂದು ಸಾಕ್ಷಿ. ಅದರ ಏನು ಬ್ಯೂಟಿಫುಲ್ ಆಗಿ ನೋಡಿರ್ತೀನಿ ಅಲ್ವರ. ಆಮೇಲೆ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ನವಿತಾ ಸಿಸ್ಟರ್ ಓದ್ಬೋದಾ? ಓಕೆ ಬ್ರದರ್. ನಮ್ಮ ಕರ್ತನು ಅಂದಿನ ಯಹೂದಿ ಸಭೆಯ ಜನಪ್ರಿಯ ನಾಯಕರುಗಳೊಂದಿಗೆ ಕೈಜೋಡಿಸಿದ್ದರೆ ಮತ್ತು
ಪ್ರೀತಿಯಲ್ಲಿ ಸತ್ಯವನ್ನು ಹೇಳುವುದಕ್ಕೆ ವಿಮುಖನಾಗಿರುತ್ತಿದ್ದರೆ, ಆತನ ಕಾಲದ ತಪ್ಪು ಸಿದ್ಧಾಂತಗಳನ್ನು ಅವರ ಗಮನಕ್ಕೆ ತಾರದೇ ಇರುತ್ತಿದ್ದರೆ, ಆತನನ್ನು ಯಾರೂ ದ್ವೇಷಿಸುತ್ತಿದ್ದಿಲ್ಲ ಮತ್ತು ಆತನಿಗೆ ಯಾವ ವಿಧವಾದ ಹಿಂಸೆಯೂ ಉಂಟಾಗುತ್ತಿರಲಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಆತನಿಗೆ ಜನರಲ್ಲಿ ಬಹಳ ಮನ್ನಣೆ ದೊರೆಯುತ್ತಿತ್ತು. ಆದರೆ ಆತನು ತಾನೇ ಹೇಳಿದಂತೆ, ಮನುಷ್ಯರಲ್ಲಿ ಶ್ರೇಷ್ಠನೆನಿಸಿಕೊಳ್ಳುವಂಥದ್ದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ. ಲೂಕ 16ನೇ ಅಧ್ಯಾಯ 15ನೇ ವಚನಗಳು. ನೋಡ್ರಿ ಏನ್ Thank you. ಸೂಪರ್ ಆಗಿ ಹೇಳ್ತಾರೆ. ಏಸು ಕ್ರಿಸ್ತು ಮನ್ಸ್ ಮಾಡಿ ಯಾಕಪ್ಪ ಇವನ್ನೆಲ್ಲ ಅಪೋಸ್ ಮಾಡ್ಕೊಳೋದು, ಅದರ ಹೆಂಗ್ರು ದೇವ್ರ ಕೆಲಸ ಮಾಡಕ್ಕೂ ಇವ್ನ ಜೊತೆಗೆ ಇಟ್ಕೊಂಡೆ ಕೆಲಸ ಮಾಡೋಣ, ಅದರ ಅವ್ರಿಗೆ ಏನ್ ಮಾಡೋಣ, ಅವ್ರಿಗೆ ಸಾಧಕವಾಗಿ ಹೋಗೋಣ, ಅವ್ರಿಗೆ ಅಗೇನ್ಸ್ಟ್ ಆಗಿ ನಾವು ನಿಂತ್ಕೊಳೋದು ಬೇಡ, ಅದರ ಸ್ವಲ್ಪ ಪ್ರೀತಿಯಲ್ಲಿ ಜೊತೆಗೆ ಏನ್ ಮಾಡೋಣ ಹೋಗೋಣ ಅಂತಂದ್ಬಿಟ್ಟು ಏಸು ಕ್ರಿಸ್ತು ಮನ್ಸ್ ಮಾಡೋ ಜೊತೆಗೆ ಹೋಗಿದ್ರೆ ಏನಾಗಿರೋದು ನೋಡಿ. ಸೂಪರ್ ಆಗಿ ಹೇಳ್ತಾರೆ ಪಾಯಿಂಟು ಅಲ್ವರ. ಏನಪ್ಪ ಸತ್ಯನ ಹೇಳ್ದಿರ ಅದರ ಅವ್ರನ್ನ ಸುಳ್ಳನ್ನೇ ಮುಚ್ಕೊಂಡು ಅದರ ಏನ್ರಿ ಸತ್ಯ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹಂಗೆ ಏನು ಹೇಳ್ದಿರಾ ಅವ್ರ ಜೊತೆಗೇನೆ ಈ ಜೋಡಾರಿ ನಡ್ಕೊಂಡು ಹೋಗಿದ್ರೆ ಏನಾಗ್ತಿತ್ತು ಅದರ ಏನಾಗ್ತಾಯಿತ್ತು ಅಂತಂದ್ರೆ ಏಸು ಕ್ರಿಸ್ತನ ಅವ್ರು ಖಂಡಿತವಾಗೂ ದ್ವೇಷ ಮಾಡ್ತಾ ಇರಲಿಲ್ಲ, ಹಿಂಸೆ ಕೊಡ್ತಾ ಇರಲಿಲ್ಲ. ಅದರ ಜನಗಳ ಮುಂದೆ ಒಳ್ಳೆ ಘನತೆ ಗೌರವ ಏನಾಗಿರೋದು ಕ್ರಿಸ್ತನ್ಗೆ ಇದ್ದಿರೋದು. ಅದರ ಊರು ಜನಗಳೇ ಮನೆ ಥರ ಅದ್ಭುತಕ್ಕೆ ಬಂದಿರೋಂಥ ಹಾಗಾದ್ರೆ ಇಡೀ ಜನಗಳು ಏನು ಮಾಡಿರೋದು ಯೇಸು ಕ್ರಿಸ್ತನ್ನ ಅಲ್ವರ ಒಂದು ಏನ್ರಿ ಹೈ ಸ್ಟ್ಯಾಂಡರ್ಡಲ್ಲಿ ಏನು ಮಾಡೋರು ನೋಡಿರೋದು ಅಲ್ವರ. ಫರಿಸಿಯರು ಸದಸ್ಯರು ಅದರ ನ್ಯಾಯಶಾಸ್ತ್ರಿಗಳು ಏನ್ರಿ ಸಭೆಯಲ್ಲಿ ಮುಖ್ಯವಾದ ಸ್ಥಾನ ಯಾರು ಕೊಟ್ಟಿರೋರು ಕ್ರಿಸ್ತನ್ಗೆ ಕೊಟ್ಟಿರೋರು. ಅದರ ಕ್ರಿಸ್ತನ್ ಏನ್ರಿ ರೆಡ್ ಕಾರ್ಪೆಟಲ್ಲಿ ವೆಲ್ಕಮ್ ಮಾಡಿರೋರು. ಅದರ ಮುಖ್ಯವಾದ ಆಸ್ಥಾನಗಳು ಏನು ಮಾಡೋದು ಕೊಟ್ಟಿರೋರು ಇವ್ರಿಗೆ. ಅದರ ಮದುವೆಗಳಲ್ಲಿ ಪ್ರಮುಖ ಸ್ಥಳಗಳಲ್ಲಿ ಯಾರು ಕೊಟ್ಟಿರೋರು ಇವರಿಗೆ ಕೊಟ್ಟಿರೋರು ಅಲ್ವರ. ಆಮೇಲೆ ಹಬ್ಬಗಳಲ್ಲಿ ಏನ್ರಿ ಬೇರೆ ಬೇರೆ ಯಜ್ಞಗಳಲ್ಲಿ ಅಂಥ ಸಂದರ್ಭಗಳಲ್ಲಿ ಕ್ರಿಸ್ತನಿಗೆ ಮಾಡೋದು ತುಂಬ ಪ್ರಾಮುಖ್ಯತೆ ಕೊಟ್ಟಿರೋರು ಅಲ್ವರ. ಎಲ್ಲ ವಿಚಾರದಲ್ಲಿ ಕ್ರಿಸ್ತನ್ ಏನಾಗಿರೋದು ಹೈಲೈಟ್ ಆಗಿರೋರು. ಆದರೆ ಇದನ್ನು ಮಾಡಿದ್ರಾ ಅಂತಂದರೆ ಕ್ರಿಸ್ತನ್ ಮಾಡೋಕ್ಕೋಗಿಲ್ಲ. ಯಾಕೆ ಮಾಡೋಕ್ಕೋಗಿಲ್ಲ? ಯಾಕೆ ಅಂತಂದರೆ ಸತ್ಯ ಇಲ್ದಿರೋ ಜಾಗದಲ್ಲಿ ಇದ್ಯಾವುದು ದೇವ್ರ ಚಿತ್ತಕ್ಕೆ ಅನುಸಾರವಾಗಲ್ಲ. ಮನುಷ್ಯರು ಎಲ್ಲರೂ ಅಕ್ಸೆಪ್ಟ್ ಮಾಡ್ಬೋದು, ಮನುಷ್ಯರು ಎಲ್ಲರೂ ಏನು ಮಾಡ್ಬೋದು ಅದನ್ನ ಸರಿ ಅಂತಂದ್ಬಿಟ್ಟು ಹೇಳ್ಬೋದು ಅಲ್ವರ. ಇನ್ಫ್ಯಾಕ್ಟ್ ನೋಡ್ಬೇಕಾದ್ರೆ ಮನುಷ್ಯ ಎಲ್ಲರೂ ಏನು ಮಾಡ್ಬೋದು ಅವನ್ನ ಕೈ ಎತ್ಬಿಟ್ಟು ಓ ಇವರೇ ಗುಡ್ ಇವರೇ ಗ್ರೇಟ್ ಅಂತಲೂ ಕೂಡ ಹೇಳ್ಬೋದು, ಬಾಯಿನ ಏನು ಮಾಡೋದು ಹೊಗಳ್ಬೋದು. ಆದರೆ ಕ್ರಿಯೆಯಲ್ಲಿ ದೇವರ ದೃಷ್ಟಿಯಲ್ಲಿ ದೇ ಆರ್ ಆಲ್ ಝೀರೋ ಅಲ್ವರ. ನೋಡಿ ವಾಕ್ಯ ತುಂಬ ಚೆನ್ನಾಗಿದೆ, ಓದೋಣ ಅಂತ. ಲೂಕ 16:15 ಓದಿ. ಲೂಕ 16:15 ಓದಿ ಶಾಂತ ಮಾಸ್ಟರ್. ಆಗ ಆತನು ಅವರಿಗೆ ಹೇಳಿದ್ದೇನೆಂದರೆ, ಮನುಷ್ಯರ ಮುಂದೆ ನೀತಿವಂತರೆಂದು ತೋರಿಸಿಕೊಳ್ಳುವವರು ನೀವು, ಅಂದರೆ ದೇವರು ನಿಮ್ಮ ಹೃದಯಗಳನ್ನು ತಿಳುಕೊಂಡಿದ್ದಾನೆ. ಮನುಷ್ಯರಲ್ಲಿ ಶ್ರೇಷ್ಠವೆನಿಸಿಕೊಳ್ಳುವಂಥದ್ದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ. ನೋಡ್ರ ಅಸಹ್ಯ ಅಲ್ವರ. ಮನುಷ್ಯರ ದೃಷ್ಟಿಯಲ್ಲಿ ಶ್ರೇಷ್ಠವಂದು ಏಳಿಸ್ಕೊಳೋದು ಹೇಗಿದೆ ಅಂತೆ ದೇವರ ದೃಷ್ಟಿಯಲ್ಲಿ ಅಸಹ್ಯ ಅಲ್ವರ ಏನ್ರಿ. ಅದಕ್ಕೆ ಕ್ರಿಸ್ತನ ಅವ್ರಿಗೆ ಏನು ಮಾಡೋಕೆ ಹೋಗಿಲ್ಲ. ಆ ಕಾಲದಲ್ಲಿ ರಿಲಿಜಿಯಸ್ ಸಿಸ್ಟಮ್ನ ಸಾಧಕವಾಗಿ ಇಟ್ಕೊಂಡು ಅವ್ರು ಕೆಲಸ ಮಾಡೋಕೆ ಹೋಗಿಲ್ಲ. ಯಾಕೆ? ಬಿಕಾಸ್ ಆಫ್ ದ ಫಾಲ್ಸ್ ರಿಲಿಜಿಯಸ್ ಸಿಸ್ಟಮ್. ಅಲ್ಲಿ ಸತ್ಯ ಇಲ್ಲ ರೀ ಅದರ. ನೋಡ್ರಿ ಸಭೆ ಅಂದರೆ ಏನು, ಸಭೆಗೆ ಏನು ಇರ್ಬೇಕು ಗೊತ್ತಾ? ಹಿಂಗೆ ಇಟ್ಕೊಳ್ಳಿ, ಕೈ ನೋಡಿಸ್ತೀನಿ ಒಂದು ನಿಮಿಷ. ಒಂದು ನಿಮಿಷ. 1 Timothy 3:15 ನೋಡ್ರಿ. 1 Timothy 3:15 ಇಲ್ಲಿ ಯಾರು ಮಂಜುಳಾ ಅಷ್ಟು ಓದ್ರಿ, ಓದ್ತೀರಾ? ಲಕ್ಷ್ಮೀ ಸ್ಟಾರ್ ಏನಪ್ಪ ಓದ್ರಿ, ಓದಿ ಸರೋಜ ಸ್ಟಾರ್. ಆದರೆ ಒಂದು ವೇಳೆ ನಾನು ತಡ ಮಾಡಿದರೂ ದೇವರ ಮನೆಯಲ್ಲಿ, ಅಂದರೆ ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿಯು ನಿನಗೆ ಗೊತ್ತಾಗಬೇಕೆಂದು ಈ ಸಂಗತಿಗಳನ್ನು ಬರೆದಿದ್ದೇನೆ. ಆ ಸಭೆಯು ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿದೆ. ನೋಡ್ರ ಸಭೆಯನ್ನು ಏನಪ್ಪ, ಸಭೆಯಲ್ಲಿ ಏನಿರ್ಬೇಕಂತ, ಏನಕ್ಕಂತ ಆಧಾರ ಅದು? ಸತ್ಯಕ್ಕೆ ಸ್ತಂಭವು ಆಧಾರ. ಹಾಗೆ ಸಭೆಯಲ್ಲಿ ಏನು ಮುಖ್ಯವಾಗಿರ್ಬೇಕು? ಸತ್ಯ ಇರಬೇಕು. ಯೇಸು ಕ್ರಿಸ್ತನ ಓದ್ತಾರೆ ಸಭೆಯಲ್ಲಿ ಸತ್ಯ ಇತ್ತಾ? ಏನಿತ್ತು ಸತ್ಯ? ಭಾರಿ ಇದ್ದಿದ್ದೆ ಅಸತ್ಯ. ಬೈಬಲ್ನ ಓದೋರು ಆದರೆ ಏನ್ರಿ ನಡ್ಕೊಳೋದೆಲ್ಲ
ಆಪೋಸಿಟ್ ಆಗಿ ಅದಕ್ಕೆ ನೋಡ್ಬೇಕಾದ್ರೆ ಅಸತ್ಯ ಆಗ್ಬಿಡ್ತು ಅಲ್ವರ. ಅದಕ್ಕೆ ಏಸುಕು ಸೇಮಣಕ್ಕೆ ಹೋಗಿಲ್ಲ, ಫಸ್ಟ್ ಆ್ಯಂಡ್ ಲಾಸ್ಟ್ ಟೈಮ್ ಸಭೆಯೊಳಗೆ ಹೋಗ್ಲಿಲ್ಲ ರೀ ಅಲ್ವರ. ಅದಕ್ಕೆ ಸಭೆ ಅಂತಂದ್ರೆ ಸತ್ಯ ಇರ್ಬೇಕ್ರಿ. ಸತ್ಯ ಇಲ್ದಿರ ಸಭೆ ಸಭೆನೇ ಅಲ್ಲ ರೀ ಅಲ್ವರ. ಅದೇನಾಗ್ಬಿಡ್ತಾರೆ ಅಂತಂದ್ರೆ ಕಳ್ಳರ ಗೂಡಾಗ್ಬಿಡ್ತಾರೆ. ಯೇಸು ಹೇಳ್ತಲ್ಲ, ನಮ್ಮ ತಂದೆಯ ಮನೇನ ನೀವೇನ್ ಮಾಡಿದಿರಾ, ಕಳ್ಳರ ಗುಹೆಗಳಾಗಿ ಮಾಡ್ಬಿಟ್ಟಿದ್ದೀರಾ ಅಂತ. ಡೆನ್ ಆಫ್ ಥೀವ್ಸ್. ಅದೇನೋ ಎಲ್ಲರೂ ಬಂದು ಆಶ್ರಯ ಪಡ್ಕೊಳಕ್ಕೆ ಅಂತ ಒಂದು ಜಾಗ. ನಾನು ಇವತ್ತೆಲ್ಲ ನೋಡಿರ್ತೀನಿ, ದೊಡ್ಡ ದೊಡ್ಡ ಸಭೆಗಳಿಗೆ ಹೋಗ್ತಾರೆ. ಏನಕ್ಕೆ ಹೋಗ್ತಾರೆ? ಹಾಂ, ಏನಕ್ಕೆ? ಸತ್ಯ ಇಲ್ಲನೋ ಪರವಾಗಿಲ್ಲ, ಸುಮ್ಮನೆ ಏನು ಜನಗಳು ರಾಶಿ ರಾಶಿ ಹೋಗ್ತಾರೆ. ಏನಕ್ಕೆ ಹೋಗ್ತಾರೆ? ಹಾಂ, ಒಂಥರ ರಕ್ಷಣೆ, ಒಂಥರ ಪ್ರೊಟೆಕ್ಷನ್ ಅವ್ರಿಗೆ. ಓ, ಇಲ್ಲಿ ಹೋದ್ರೆ ನಂಗೇನೋ ಹೆಚ್ಚು ಕಮ್ಮಿ ಯಾರು ಏನು ಮಾಡ್ತಾರೆ ಇವರು? ನಾನು ನೋಡ್ಕೊತಾರೆ. ಅಲ್ಲಪ್ಪ, ಹೆಚ್ಚು ಕಮ್ಮಿ ದೇವ್ರು ನೋಡ್ಕೊತಾರೆ ಅಂದ್ಬಿಟ್ಟು ಭರವಸೆನೇ ಇಲ್ವಲ್ಲ ಮನುಷ್ಯನಿಗೆ. ಫಸ್ಟ್ ಆಫ್ ಆಲ್ ಹೆಚ್ಚು ಕಮ್ಮಿನೇ ಆಗಲ್ಲ ಅಂತಂದ್ಬಿಟ್ಟು ಆ ನಂಬಿಕೆನೇ ಇಲ್ವಲ್ಲ ಜನಗಳಿಗೆ. ಏನಾಗ್ಬಿಡುತ್ತೆ? ಕುರುಡುತನ. ಯಾಕಂದ್ರೆ ಸಭೆ ಅಂದ್ರೆ ಅಲ್ಲಿ ಅಸ್ಥಿಗೆ ಏನಂತೆ ಒಂದು ಅಸ್ಥಿ ಭಾರ ಇರ್ಬೇಕು ಸತ್ಯಕ್ಕೆ. ಅದಕ್ಕೆ ಹೇಳ್ತಾರೆ ಆ ಸಭೆಯಲ್ಲಿ ಹೆಂಗ್ ನಡ್ಕೊಬೇಕು ಅಂತ ಹೇಳ್ತಾರೆ. ಗಂಭೀರನ, ಯು ಶುಡ್ ನೋ ಯೋರ್ ಸೆಲ್ಫ್ ಹೌ ಯು ಹ್ಯಾವ್ ಟು ಬಿಹೇವ್ ಇನ್ ದ ಚರ್ಚ್ ಆಫ್ ಗಾಡ್ ವಿಚ್ ಈಸ್ ದ ಪಿಲ್ಲರ್ ಅಂಡ್ ಗ್ರೌಂಡ್ ಫಾರ್ ಟ್ರೂತ್ ಅಂತ ಹೇಳ್ತಾರೆ. ಸಭೆಯಲ್ಲಿ ಯಾವ ರೀತಿ ನಡ್ಕೊಬೇಕಂತ ಗೊತ್ತಿರಬೇಕು ಅಂತ ಹೇಳ್ತಾರೆ. ಅಂದ್ರೆ ಏನೋ, ಸಭೆಯಲ್ಲಿ ಸುಳ್ಳಿರ್ಬಾರ್ದ್ರೆ. ಸುಳ್ಳಿದರೆ ಸಭೆ ಅಲ್ಲ. ನೋಡಿ, ಯಾಕೋಬಲ್ಲಿ ಹೋದ್ರಿ, ಯಾಕೋಬ್ 3ನೇ ಅಧ್ಯಾಯ, ಯಾಕೋಬ್ 3ನೇ ಅಧ್ಯಾಯ 17ನೇ ವಾಕ್ಯ ಓದಿಂತೀನಿ. ಯಾಕೋಬ್ 3:17 ಓದಿ. ಓದಿ ರವಿ ಬದರ್. ಆದರೆ ಹ್ಮ್ ಓದಿ ಸರ್. ಆದರೆ ಮೇಲನೆಯಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ನೋಡ್ರ ವಿನಯವುಳ್ಳದ್ದು, ಹೆಂಗಿದೆ ಅಂತೆ. ಫಸ್ಟ್ ಪರಿಶುದ್ಧವಾದದ್ದು. ದೇವ್ರ ಮೇಲೆ ಬರೋ ಜ್ಞಾನ ಏನ್ರಿ? ನಮ್ಗೆ ಜ್ಞಾನ ಹೆಂಗ್ ಕೊಡ್ತಾರೆ? ದೇವ್ರ ಪವಿತ್ರ ಆತ್ಮ. ನಾನು ಹೇಳ್ತಾರೆ ಹೋಲಿ ಸ್ಪಿರಿಟ್ ಬಗ್ಗೆ. ದೇವ್ರು ನಮಗೆ ಮೇಲಿನಿಂದ ದಯಪಾಲಿಸಂತ ಪವಿತ್ರ ಆತ್ಮ ಫಸ್ಟು ಹೆಂಗಿರ್ತದಂತೆ? ಫಸ್ಟು ಶುದ್ಧವಾಗಿರ್ತದೆ. ಆಮೇಲೆ ಹೆಂಗಿರ್ತದೆ? ಸಮಾಧಾನ. ಶುದ್ಧತೆನೇ ಇಲ್ಲ ಅಂದ್ರೆ ಇನ್ಯಾವ ಸಮಾಧಾನ? ಅಲ್ಲಿ ಕುತ್ಕೊಂಡ್ಬಿಟ್ಟ ಅಲ್ವರ. ಏನ್ರಿ? ಆಮೇಲೆ ನೋಡಿ ನೆಕ್ಸ್ಟ್ ಹೇಳ್ತಾರೆ ಇಲ್ಲಿ ಅದರಲ್ಲೇ ವಿನಯವುಳ್ಳದ್ದು 17 ಓದಿಷ್ಟು 17th ವರ್ಸ್. ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಹ್ಮ್ ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ. ನೋಡ್ರ, ಅದರಲ್ಲಿ ಚಂಚಲವೂ ಕಪಟವೂ ಇಲ್ಲ. ಇಲ್ಲ. ವೆರಿ ಗುಡ್. ನೋಡ, ಚಂಚಲತನ ಮತ್ತೆ ಕಪಟತನ ಇಲ್ಲ. ಆಮೇಲೆ 14th ಓದಿ. 14, 15, 16. ಆದರೆ ತೀಕ್ಷ್ಣವಾದ ಮತ್ಸರವು, ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ. ನೋಡ್ರ, ಅದು ಇವೆಲ್ಲ ಇತ್ತು ಅಂತಂದ್ರೆ ಏನಪ್ಪ ಅರ್ಥ ಅಂತಂದ್ರೆ ಸತ್ಯದಲ್ಲಿ ಇಲ್ಲ ಅಂತಾರಿ ಅರ್ಥ. ಏನ್ರಿ? ಪಕ್ಷಭೇದ, ಮತ್ಸರ, ಅದರ ಹೊಟ್ಟೆ ಕಿಚ್ಚು, ದ್ವೇಷ, ಇವೆಲ್ಲ ಇತ್ತು ಅಂತಾರೆ. ಏನ್ರಿ? ಸತ್ಯದಲ್ಲಿ ಇದ್ರಿ ಅಂತ ಅರ್ಥ. ಸತ್ಯದಲ್ಲೇ ಇದ್ದಿರ್ಬೋದು ನೀವು, ಸಭೆಯಲ್ಲೇ ಇರ್ಬೋದು, ಸಭೆಯಲ್ಲೇ ಕೂತ್ಕೊಂಡು ಹೋಗ್ತಾ ಇರ್ಬೋದು. ಆದ್ರೆ ಏನ್ ಹೇಳ್ತಾರೆ? ದೇವ್ರ ದೃಷ್ಟಿಯಲ್ಲಿ ಸತ್ಯದಲ್ಲಿ ಇಲ್ಲ. ಅದೇನ್ರಿ? ನಡವಳಿಕೆನೇ ನೆಟ್ಟಿಗಿಲ್ಲ ಅಂದ್ರೆ ಸತ್ಯದಲ್ಲಿ ಏನಪ್ಪ ಇದೆಯಾ ಅಂತ ಅರ್ಥ. ಆಮೇಲೆ ನೋಡಿ ನೆಕ್ಸ್ಟ್. ಅದು ಮೇಲ್ಮನೆಯಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಪ್ರಾಕೃತವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಅಂಡರ್ಲೈನ್ ಮಾಡ್ಕೊಂಡ್ರಿ. ಪ್ರಾಕೃತವಾದದ್ದು, ದೆವ್ವಗಳಿಗೆ ಸಂಬಂಧವಾದ ಗುಣಗಳಿವಲ್ಲ, ದೇವರಿಗೆ ಸಂಬಂಧವಾಗಿರೋ ಗುಣಗಳು. ಹಂಗಾರೆ ಇಂಥ ಒಂದು ಸಭೆಯಲ್ಲಿ ದೇವ್ರು ಇರ್ತಾರ? ಯೋಚನೆ ಮಾಡ್ರಿ. ಇಂಥ ಒಂದು ಕ್ಯಾರೆಕ್ಟರ್ಗಳು, ಇಂಥ ಗುಣಗಳು, ಇಂಥ ರಾಜಕೀಯ ಪೊಲಿಟಿಕ್ಸು, ಅದರ ಡಿಫ್ರೆನ್ಸಸ್ಗಳು, ಹೊಟ್ಟೆ ಕಿಚ್ಚುತ್ತೆ, ದ್ವೇಷ ಅಂತ ಇವೆಲ್ಲ ಇರ್ತವ. ಅದಕ್ಕೆ ಯೇಸು ಕ್ರಿಸ್ತು ಏನು ಮಾಡಲಿಲ್ಲ, ಆ ಕಾಲದಲ್ಲಿರೋಂಥ ಸಭೆಯಲ್ಲಿ ಸೇರಲಿಲ್ಲ ಅವರು. ಅದಕ್ಕೇನು ಹೇಳ್ತಾರೆ ನೋಡಪ್ಪ, ಯಾವುದು ಮನುಷ್ಯನ ದೃಷ್ಟಿಯಲ್ಲಿ ತುಂಬ ಎಂತ ಇದಾಗಿದೆಯೋ ದೇವರ ದೃಷ್ಟಿಯಲ್ಲಿ ಅಸಹ್ಯ. ಅದರ ಅದಕ್ಕೆ ನೋಡ್ಬೇಕಾದ್ರೆ ಕರ್ತಲ್ಲಿ ಬಿಡಿ, ಇದು ನಮ್ಮ ಜೀವನದಲ್ಲಿ ಇದೆಯಾ ಎಕ್ಸ್ಪೀರಿಯನ್ಸ್? ಅದರ ನಮ್ಮ ಜೀವನದಲ್ಲಿ ಈ ಥರ ಅನುಭವಗಳಾಗ್ತಾ ಇದೆಯಾ ಅಂತಂದರೆ ನಾವು ನೆನೆಸ್ಕೊಬೇಕು, ನಮಗೆ ದೇವರು ತನ್ನ ಜೀವಿತದಲ್ಲಿ ತನ್ನ ಪವಿತ್ರಾತ್ಮ ಮುಖಾಂತರ ಈ ಥರ ನಮಗೆ ಸಾಕ್ಷಿ ಕೊಡ್ತಾ ಇದ್ದಾರೆ. ಏನು ಸಾಕ್ಷಿ ಕೊಡ್ತಾ ಇದ್ದಾರೆ? ದೇವರೇ, ನಾನು ಯೋಗ್ಯವಾಗಿ ಏನು ಮಾಡ್ತಾ ಇದ್ದೀನಿ? ನಡೀತಾ ಇದ್ದೀನಿ. ಅದರ ನಮ್ಗೆಲ್ಲರೂ ದ್ವೇಷಿಸಿದ್ರು ಸರಿ, ಅದರ ಏನ್ರಿ ಅನ್ಯಾಯದಲ್ಲಿ ನಿಂತಿರೋಂಥದ್ದು ದೇವ್ರ ಮಕ್ಕಳಲ್ಲ. ದಾವೀದ್ ಏನು ಹೇಳ್ತಾನೆ? ಅದರ ಏನ್ರಿ, ಸಹಸ್ರ ದಿನಗಳು ಏನ್ರಿ ಸಂತೋಷವಾಗಿ ಕಳೆಯೋದಕ್ಕಿಂತ ಒಂದು ದಿನ ನೀ ಆಲಯದಲ್ಲಿ ಕಳೆಯೋದೇನ್ರಿ ಎಷ್ಟೋ ಮೇಲು ಅಲ್ವರ. ದೇವರ ಒಂದು ಆಲಯದಲ್ಲಿ
ಏನ್ರಿ ವಾಚ್ಮನ್ ಆಗಿರೋದು ಬೆಟರ್ ಅಂತ ಹೇಳ್ತಾರೆ. ನಾನು ಲಿವಿಂಗ್ ಇನ್ ದ ವರ್ಲ್ಡ್ ಆಫ್ ಸಿನ್ ಅಂತ ಹೇಳ್ತಾರಲ್ಲ, ಅಲ್ದ್ರ ಯೋಚನೆ ಮಾಡಿ ಏನಕ್ಕೆ ಕೇಳೋದಲ್ಲ. ಯಾರಂದ್ರೆ ನಾವು ಏನಕ್ಕೆ ಮುಖ್ಯತೆ ಕೊಡ್ತಾರೆ. ಸೊ ಈ ಥರ ಅನುಭವಗಳು ನಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ. ಇದು ಕಾಂಟ್ರಾಸ್ಟ್ ಆಗಿ ಸತ್ಯ ಇಲ್ದವರು ಅಂದರೆ ಲೋಕದಲ್ಲಿ ಚೆನ್ನಾಗಿರ್ತಿರ್ಬೇಕಾದ್ರೆ ನಾವು ಡಿಸ್ಕರೇಜ್ ಆಗಬಾರ್ದು ಅದರ. ಯಾಕಂದ್ರೆ ನಮಗೆ ಅದು ದೇವ್ರ ಸಾಕ್ಷಿ ಏನಪ್ಪ ಅಂದ್ರೆ ನಾವು ಏನು ಮಾಡ್ತೀವಿ, ಕಿರೀಟ ಗೆಲ್ಲೋದಕ್ಕೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಕಿರೀಟ ಗೆಲ್ಬೇಕಾದ್ರೆ ನಾವು ದೇವ್ರಿಗೆ ನಂಬಿಕಸ್ಥರಾಗಿದ್ರಿ ಅಂತ ಯಾವಾಗಪ್ಪ ನೋಡಿಸ್ಬೇಕು ಅಂತಂದ್ರೆ ಎಲ್ಲ ಅಡ್ವರ್ಸ್ ಸರ್ಕಮ್ಸ್ಟೆನ್ಸಸ್. ಏನದು ಅಡ್ವರ್ಸ್ ಸರ್ಕಮ್ಸ್ಟೆನ್ಸಸ್ ಅಂತಂದ್ರೆ ಎಲ್ಲ ಆಪೋಸಿಟ್ ಆಗಿ, ಎಲ್ಲ ಮೋಸವಾಗಿ, ಎಲ್ಲ ಒಂದು ವಿಚಿತ್ರವಾಗಿರೋ ಸಂದರ್ಭಗಳಲ್ಲಿ ನಾವೇನು ಮಾಡಬೇಕು, ದೇವ್ರಿಗೆ ನಂಬಿಕಸ್ಥರಾಗಿ ಪ್ರೂವ್ ಮಾಡಿ ನೋಡಿಸ್ಬೇಕ್ರಿ. ಅದೇ ದೇವ್ರ ನಮ್ಮ ಹತ್ರ ಏನು ಮಾಡ್ತಾವ ಇದು ನೋಡೋಂಥದ್ದು. ಓಕೆನಾ? ಸರಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ನಿಖಿತಾ ಓದ್ಬೋದೇನಮ್ಮ? ಕಲಿಸ್ತೀನಿ. ನಮ್ಮ ಕರ್ತನು ಮೌನವಹಿಸಿ ಕಪಟಿಗಳಾದ ಶಾಸ್ತ್ರಿ ಫರಿಸಾಯರುಗಳನ್ನು ಬಯಲಿಗೆಳೆಯದೆ ಅವರ ಸೊಗು ಉದ್ದವಾದ ಪ್ರಾರ್ಥನೆಗಳು ಮತ್ತು ತಪ್ಪು ಬೋಧನೆಗಳ ಬಗ್ಗೆ ಮಾತನಾಡದೆ ಇರುತ್ತಿದ್ದರೆ ಅವರು ನಿಸ್ಸಂದೇಹವಾಗಿ ಆತನ ತಂಟೆಗೆ ಬಾರದೆ ಆತನನ್ನು ತನ್ನಷ್ಟಕ್ಕೆ ಇರಲು ಬಿಟ್ಟು ಬಿಡುತ್ತಿದ್ದರು. ಆತನಿಗೆ ಯಾವ ಹಿಂಸೆಯೂ ನೀಡುತ್ತಿದ್ದಿಲ್ಲ. ಆತನ ಸತ್ಯದ ಸಲುವಾಗಿ ಬಾಧೆಯನ್ನು ಬೇಕಾಗಿರಲಿಲ್ಲ. ಅವರ ಅನುಯಾಯಿಗಳ ವಿಷಯದಲ್ಲಿಯೂ ಹಾಗೆಯೇ ಆಗುತ್ತಿತ್ತು. ಅದೇ ವರ್ಗದ ಸತ್ಯ ಮತ್ತು ಸತ್ಯದ ಆತ್ಮವುಳ್ಳವರು, ಕರ್ತನ ಬೋಧನೆಗಳನ್ನು ಅನುಸರಿಸುತ್ತಿರುವವರು, ತಮ್ಮ ಬೆಳಕನ್ನು ಅನ್ಯರ ಮುಂದೆ ಪ್ರಕಾಶಿಸುತ್ತಿರುವವರು, ಈಗ ದ್ವೇಷ ಮತ್ತು ಹಿಂಸೆಗಳನ್ನು ಅನುಭವಿಸುತ್ತಿರುವವರು. ಇದರಲ್ಲಿ ಕೆಲವರು ಈ ಕಾರಣಗಳಿಂದ ಸತ್ಯವನ್ನು ಪ್ರೀತಿಯಿಂದ ಹೇಳುವ ಉತ್ತಮವಾದ ಆ ಕಾರಣದಿಂದ ಶ್ರಮೆಯನ್ನು ಅನುಭವಿಸುತ್ತಿರುವವರು, ಅವರು ಧನ್ಯರು. ಆದರೆ ಅವರು ಅಪೊಸ್ತಲನು ಹೇಳುವಂತೆ, ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ. ತೇಜೋಮಯವಾದ ಆತ್ಮನಾಗಿರುವ ದೇವರಾತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ. 1 ಪೇತ್ರ 4ನೇ ಅಧ್ಯಾಯ 14ನೇ ವಚನ ಎಂಬ ಮಾತುಗಳಿಗನುಸಾರವಾಗಿ ಅವರು ಆತ್ಮಸಾಕ್ಷಿ ಹೊಂದಿ ಇಕ್ಕಟ್ಟಾದ ಮಾರ್ಗದಲ್ಲಿ ಪ್ರಾಮಾಣಿಕರಾಗಿರುವರು. ಆಮೇಲೆ ಥ್ಯಾಂಕ್ ಯು ಸಿಸ್ಟರ್. ಸರಿ, ನೋಡ್ಬೇಕಾದ್ರೆ ಯೇಸು ಕ್ರಿಸ್ತು ಅಲ್ಲಿ ಫರಿಸೆ ಸದಸ್ಯ ನಡುವೆ ಇರಬೇಕಾದ್ರೆ ಅವ್ರ ಬಗ್ಗೆ ಒಳ್ಳೇದೂ ಹೇಳ್ದಿರ, ಅವ್ರು ಮಾಡೋಂಥದ್ದು ಕೆಟ್ಟದ್ದನ್ನೂ ಹೇಳಿದಿರ, ಸೈಲೆಂಟಾಗಿ ಅವ್ರ ಪಾಯಿಂಟ್ ಅವ್ರು ಇದ್ಬಿಟ್ಟಿದ್ರೆ ಯೇಸು ಕ್ರಿಸ್ತನ್ಗೆ ಏನಾಗಿರೋದು? ಏನೂ ತೊಂದರೆನೇ ಆಗ್ತಿಲ್ಲ. ಕೆಲವು ಜನ ಹೇಳ್ತಾರೆ ಗೊತ್ತಾ, ನಾವು ನ್ಯೂಟ್ರಲ್ ಆಗಿರಬೇಕು, ನ್ಯೂಟ್ರಲ್ ಆಗಿ ಅಂತ. ನ್ಯೂಟ್ರಲ್ ಅಂದ್ರೆ ಏನರ್ಥ? ನೆಗೆಟಿವ್ ಅಲ್ಲ, ಪಾಸಿಟಿವ್ ಅಲ್ಲ, ಏನ್ರಿ ನ್ಯೂಟ್ರಲ್ ಅಂದರೆ ದೇವ್ರ ಲೆಕ್ಕದಲ್ಲಿ ಏನೋ ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ ಏನು ಮಾಡ್ತಾರೆ ಕರ್ತನು? ಏನ್ ಮಾಡ್ತಾರೆ? ಬಾಯಿಂದ ಬಿಡ್ತಾರ್ರಿ. ನೋಡಿದ್ರ ಅದನ್ನ ಮರ್ತೋಗ್ಬಿಡ್ತಾರೆ ಪಾಪ. ಅದರ ನ್ಯೂಟ್ರಲ್ ಆಗಿ ಎಲ್ಲರ ಹತ್ರ ಏನ್ ಮಾಡೋದು, ಒಳ್ಳೆ ಸೇರಿಸ್ಕೊಂಬಿಟ್ಟು ಕಾಮಾಗಿಬಿಡ್ತಾರೆ. ಹಂಗೆ ಹೇಳ್ತಾರ? ಏನು ಹೇಳಿದ್ರೆ ಯೇಸು ಕ್ರಿಸ್ತು ಅವನ್ನ ಅಪ್ರಿಷಿಯೇಟ್ ಮಾಡಲಿಲ್ಲ, ಅದು ಮಾಡಿರೋ ತಪ್ಪನ್ನೆಲ್ಲ ಏನು ಮಾಡೋದು ಯೇಸು ಕ್ರಿಸ್ತು ಎಕ್ಸ್ಪೋಸ್ ಮಾಡ್ತಾ ಹೋದ್ರಿ. ನೋಡ್ರಿ ಅದರ ಏನ್ರಿ ಎಕ್ಸ್ಪೋಸ್ ಮಾಡಿದ್ರು? ಅವರು ಹಿಪೋಕ್ರೆಸಿಗಳ ಥರ, ಮಾಯಕಾರರ ಥರ ತೋರಿಕೆಯಾಗಿ ಏನು ಮಾಡ್ತಿದ್ರು? ದೊಡ್ಡ ದೊಡ್ಡ ಪ್ರಾರ್ಥನೆಗಳನ್ನ ಮಾಡೋದು, ತುಂಬ ಡಿಸಿಪ್ಲಿನ್ ಆಗಿ, ತುಂಬ ಡಿಸೆಂಟಾಗಿ, ತುಂಬ ಮೆಚ್ಚುಗೆ ಆಗ್ತಾರ. ಅದರ ಏನ್ರಿ ಎಲ್ಲ ರೀತಿಯ ಅಂಶಗಳನ್ನ ಕವರ್ ಮಾಡತ್ತಾರ ಅಲ್ದ್ರ. ಆಮೇಲೆ ಏನ್ರಿ ನೀಟಾಗಿ ಏನು ಮಾಡೋದು, ಡ್ರೆಸ್ ಹಾಕೊಳೋದು, ಅದರ ನೀಟಾಗಿರ್ಬೇಕು. ಆದರೆ ಇವ್ರೊಂಥರ ಏನ್ರಿ ಅದನ್ನೇ ಒಂಥರ ಗ್ರ್ಯಾಂಡಾಗಿ, ಏನೋ ಒಂಥರ ತುಂಬ ದೊಡ್ಡ ಹೈ ಪೊಸಿಷನ್ ಇರೋ ಥರ ಜನಗಳು ಟ್ರೀಟ್ ಮಾಡೋ ಥರ ಏನ್ರಿ ಒಂದು ಡ್ರೆಸ್ಗಳು ಹಾಕೊಂಡು ಏನು ಮಾಡೋದು, ತಿರ್ಗಾಡೋದು. ಅದರ ಏನ್ರಿ ನಮ್ಮ ಮಿತಿಗಿಂತ ಮೀರಿ ಬೈಬಲ್ನಲ್ಲಿ ಬರೆದಾರ, ವಾಲ್ಯೂಮ್ನಲ್ಲಿ ಬರೆದಾರ ಏನು ಮಾಡ್ತಾರೆ ಅದನ್ನ ಹೇಳ್ತಾರೆ ಕ್ಲೀನಾಗಿ. ನಮ್ಮ ಡ್ರೆಸ್ ಹೆಂಗಿರಬೇಕು, ನಮ್ಮ ಡ್ರೆಸ್ ಕೋಡ್ ಹೆಂಗಿರ್ಬೇಕು ಅಂತ ಕ್ಲೀನಾಗಿ ಹೇಳ್ತಾರೆ ರೀ. ಎಲ್ಲರೂ ಎಷ್ಟು ಮಟ್ಟಕ್ಕೆ ನಾವು ರೆಡಿಯಾಗಿರಬೇಕು, ನಮ್ಮ ವಸ್ತ್ರಗಳು ಹೆಂಗಿರಬೇಕು, ಬೇರೆಯವ್ರು ನಮ್ಮನ್ನ ಕೇವಲವಾಗಿ ನೋಡೋಂಗೂ ಇರಬಾರ್ದು, ಅದೇ ಥರ ಬೇರೆಯವರು ಕಣ್ಣು ಕುಕ್ಕೋ ರೀತಿಯಲ್ಲಿ ಇರಬಾರ್ದು ಅಂತ ಹೇಳ್ತಾರೆ. ಬೇರೆ ನಾರ್ಮಲ್ ಸಿಟಿಸನ್ಸ್ ಥರ ಇರ್ಬೇಕು ರೀ ಅದರ. ಆದರೆ ನಮ್ಮ ವಸ್ತುಗಳಲ್ಲಿ ದೇವ್ರಿಗೆ ಮಹಿಮೆ ತರದಲ್ಲಿ ಇರಬೇಕ್ರಿ ಅಲ್ವರ. ಗರ್ವದಿಂದ ಮೆರಿ ಅಂತ ಒಂದು ಆ್ಯಟಿಟ್ಯೂಡ್ ಬಿಡ್ತಾನೆ, ಅದು ಕೂಡ ಇರಬಾರ್ದು ಅಂತ ಹೇಳ್ತಾರೆ. ಅಂದರೆ ಯೇಸು ಕ್ರಿಸ್ತು ಈ ಥರ ಯಾವುದೇನು ಮಾಡೋಕ್ಕೋಗಿಲ್ಲ, ಹೇಳೋಕ್ಕೋಗಿಲ್ಲ ಅಲ್ವರ. ಸುಮ್ಮನೆ ಇದ್ಬಿಟ್ರ ಸುಮ್ಮನೆ ಬೆಳೆದಂಥ ಸಮಾಧಿಗಳು ನೀವು ಸೊಳ್ಳೆನ ಸೋರಿಸ್ಬಿಡ್ತೀರಾ, ಒಂಟೆನ ನುಗ್ಬಿಡ್ತೀರಾ. ಅದರ ನೀವಂತೂ ದೇವರಾಜ್ಯಕ್ಕೆ ಹೋಗಲ್ಲ, ಹೋಗೋರ್ಗೆ ಏನು ಮಾಡೋದಿಲ್ಲ, ಬಿಡೋದಿಲ್ಲ. ಏನು ಮಾಡಿದೆ, ಪರಲೋಕ ರಾಜ್ಯದ ಬಿಗಿಕೆ ತೆಗೆದಿಟ್ಕೊಂಡ್ಬಿಟ್ಟಿದ್ದೀರಾ ಅಂತ ಬಿಟ್ರೆ ಎಲ್ಲದು ಒಂದು ಸುಳ್ಳು ಉಪದೇಶಗಳಿಗೆ ಎಚ್ಚರಿಕೆ ಹೇಳ್ತಾರೆ ಅಲ್ದರ, ಖಂಡಿಸ್ತಾರೆ ಅದನ್ನ. ಅದು ಮಾತ್ರ ಅಲ್ಲ, ಇನ್ನೊಂದು ಏನು ಮಾಡ್ತಾರೆ,
ಆ ಒಂದು ಹುಳಿ ಹಿಟ್ಟು ಬಗ್ಗೆ ನೀವೇನಾಗಿರಿ, ನೀವು ಎಚ್ಚರಿಕೆ ಇರಿ ಅಂತ ಹೇಳ್ತಾರೆ ಅಲ್ವರ. ಅದೇ ಥರ ಇವತ್ತು ದೇವ್ರ ಮಕ್ಕಳು ಸತ್ಯಲ್ಲಿ ಎಷ್ಟೋ ಜನ ಇರ್ಬೋದ್ರಿ. ಅದರ ನನಗೇನಕ್ಕಪ್ಪ ಈ ಸವಾಸ, ನಮ್ಗೆ ಯಾರು ಸವಾಸನ ಬೇಡ ಅಂದ್ಬಿಟ್ಟು ನ್ಯೂಟ್ರಲ್ ಆಗಿ ಇದ್ಬಿಡ್ತೀನಿ ಅಂತಂದ್ರು ಕೂಡ ಇದು ನಮಗೂ ಪ್ರಾಬ್ಲಮ್ಮೆ. ಅಂದ್ರೆ ಸತ್ಯವೇದ ಮಕ್ಕಳು ಅಂತ ಹೇಳ್ಬೇಕಾದ್ರೆ ಆ ಪದದ ಆರಂಭನೇ ಅಲ್ಲಿ ಅರ್ಥ ಹೇಳ್ಬಿಡ್ತಾರೆ, ಸತ್ಯ. ಸತ್ಯಕ್ಕಾಗಿ ನಿಂತ್ಕೊಬೇಕ್ರಿ. ಸತ್ಯಕ್ಕಾಗಿ ನಿಂತ್ಕೊಂಡ್ರೆ ಗಲಿಬಿಲಿಗೆಲ್ಲ ನಿಂತ್ಕೊಂತೀರಿ ಅಂತಂದ್ರೆ ಏನ್ರಿ, ಇದು ದೇವ್ರ ಮಕ್ಕಳ ಲಕ್ಷಣಗಳು ಅಲ್ಲ. ಸದ್ಗೆ ಸತ್ಯಕ್ಕಾಗಿ ಈ ಥರ ನಿಂತ್ಕೊಬೇಕಾದ್ರೆ ನಮ್ಮ ಒಂದು ಜೀವಿತದಲ್ಲಿ ಹಿಂಸೆ ಬರ್ತದಾ, ಅದರ ಏನ್ರಿ ತೊಂದರೆಗಳು ಬರ್ತದಾ, ಕಷ್ಟಗಳು ಬರ್ತದಾ, ಸಂಕಟಗಳು ಬರ್ತದಾ, ಅದರ ವ್ಯತ್ಯಾಸಗಳು ಬರ್ತಾವ, ಭೇದ ಭಾವಗಳು ಬರ್ತಾವ, ಆವಾಗ ಸಂತೋಷ ಪಡಬೇಕು ಅಂತ ಹೇಳ್ತಾರೆ. ಆ ವಾಕ್ಯ ಯಾವ್ದೊಂದು ತುಂಬ ಚೆನ್ನಾಗಿದೆ. 1 ಪೇತ್ರ 4:14 ಓದಿ. ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ, ತೇಜೋಮಯವಾದ ಆತ್ಮನಾಗಿರುವ ದೇವರಾತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ. ನೋಡ್ರ, ಈ ಥರ ಇದ್ರೆ ಏನ್ರಿ, ಕ್ರೈಸ್ತವರಾಗಿ ಹಿಂಸೆ ಪಡಿದ್ರೆ ನೀವು ಧನ್ಯರು. ಯಾಕೆ ಕ್ರೈಸ್ತವರ? ಹಿಂದೂಸಿಂದ ಕ್ರೈಸ್ತವ್ರ ಅವ್ರ ಕ್ರೈಸ್ತವ್ರ ಬಗ್ಗೆ ಹೇಳ್ತಲ್ಲ ಇಲ್ಲಿ. ಸತ್ಯದಲ್ಲಿ ನಿಂತಿರೋಂಥ ಕಾನ್ಸಂಟ್ರೇಟ್ ಮಾಡೋಂಥ ಕ್ರೈಸ್ತವ್ರ ಬಗ್ಗೆ ಹೇಳ್ತದ್ದು. ನಾವು ದೇವರಲ್ಲಿ ಸದ್ಭಕ್ತರಾಗಿ ಕ್ರೈಸ್ತವರಾಗಿ ಇದ್ದಿದ ಮೇಲೆ ನಾವು ಹಿಂಸೆಗೊಳಗಾದ್ರೆ ಒಳ್ಳೇದಪ್ಪ. ಯಾಕಪ್ಪ ಅಂದರೆ ದೇವರು ತೇಜೋಮಯವಾದಂಥ ಆತ್ಮ ನಮ್ಮಲ್ಲಿ ಏನಾಗಿದೆ ಅಂತೆ, ಇದೆ ಅಂತ. ಹಂಗಾರೆ ಹೋಲಿ ಸ್ಪಿರಿಟ್ ನಮ್ಮಲ್ಲಿ ಇದೆ. ಅದೇನರ್ಥ ಅಂದರೆ ವಿ ಆರ್ ಸ್ಟಿಲ್ ಗಾಡ್ಸ್ ಚಿಲ್ಡ್ರನ್. ಅಲ್ಲ, ಆ ಪವಿತ್ರಾತ್ಮ ನಮ್ಮಲ್ಲಿದೆ ಅಂತಂದ್ಬಿಟ್ಟಲ್ಲರ. ನೋಡಿ, ನಾವು ಯಾವಾಗ ಆ ಪವಿತ್ರಾತ್ಮ ಇದೆ ಅಂತಂದ್ರೆ ಏನು ಗೊತ್ತಾ ಅರ್ಥ? ಪವಿತ್ರಾತ್ಮನ ಅನುಸಾರವಾಗಿ ದೇವರು ನಮ್ಮ ನಡೆಸ್ತಾ ಇದ್ದಾರೆ ಅಂತ ಅರ್ಥ. ಅನೇಕ ಜನಗಳು ಸತ್ಯಲ್ಲಿ ಇರ್ಬೋದು, ಆದರೆ ಅವ್ರ ಪವಿತ್ರಾತ್ಮ ಇರಲ್ಲ ರೀ. ಒಂದು ಕಾಲದಲ್ಲಿ ಇದ್ದಿರ್ತದೆ, ಆದರೆ ಅವರಲ್ಲಿ ದೇವ್ರ ಪವಿತ್ರಾತ್ಮನ ಎತ್ಬಿಡ್ತಾರೆ. ಸತ್ಯಲ್ಲೇ ಇರ್ತಾರೆ, ಸತ್ಯನ ಮಾತಾಡ್ತಾ ಇರ್ತಾರೆ. ನಮಗೆ ಅನ್ಸ್ಬಿಡ್ತಾರೆ ಅಂದರೆ ಅಯ್ಯೋ ಅವರು ಕಾನ್ಸಿಕ್ರೇಟೆಡು, ನಿಜವಾದ ದೇವ್ರ ಮಕ್ಕಳು ಅಂತ ಅನ್ಸ್ಬಿಡ್ತಾರೆ. ಆ್ಯಕ್ಚುಲಿ ನೋಡ್ಬೇಕಾದ್ರೆ ದೇವರು ಹೋಲಿ ಸ್ಪಿರಿಟ್ನ ತೆಗೆದು ಬಿಡ್ತಾರೆ ಅದರ. ಸೊ ಅದು ಐಡೆಂಟಿಫಿಕೇಶನ್ ಏನಪ್ಪ ಅಂತಂದರೆ ಇದೇ ಸಿಂಪ್ಟಮ್ಸ್. ಈ ಸಿಂಪ್ಟಮ್ಸು ಅವ್ರ ಜೀವನದಲ್ಲಿ ಇರಲ್ಲ. ದೇವರ ವಾಕ್ಯದಲ್ಲಿ ಏನ್ರಿ ಬಲ ಏನಾಗಿರಲ್ಲ, ಇರಲ್ಲ ಅಲ್ಲ, ಬರೀ ಪದಗಳಿರ್ತದೆ, ಬಲ ಏನಾಗಿರಲ್ಲ, ಇರಲ್ಲ ಅಲ್ವರ. ಸೊ ಅವಾಗ ಏನಾಗ್ತದೆ ಅಂತಂದರೆ ಅದೊಂದು ಸಿಗ್ನಿಫಿಕೆನ್ಸ್, ಅದೊಂದು ಸೈನ್. ಏನಪ್ಪ ಅಂದರೆ ಎ ಸೈನ್ ಆಫ್ ಡಿಗ್ರೇಡೇಷನ್. ಉದಾಹರಣೆಗೆ ಸೌಲ್ ರಾಜ ರೀ, ದೇವರು ಸಿಂಹಾಸನ ಮೇಲೆ ಬಿಟ್ಟಿದ್ರು, ಅವನ್ನ ಸೀಟಲ್ಲೇ ಕೂತಿದ್ದ, ಅವನೇ ರಾಜ ರೀ. ಆದರೆ ದೇವರು ಅವನ ಇಮ್ಮಿಡಿಯೇಟ್ ಸೀಟನ್ನು ಇಮ್ಮಿಡಿಯೇಟ್ ಕೀಳಿಸಿಲ್ಲ ನೋಡಿ, ಕಿತ್ತಾಕಿಲ್ಲ, ಅವನ ಇಮ್ಮಿಡಿಯೇಟ್ ತಳ್ಳಿಲ್ಲ, ಅವನ ಸೀಟ್ ಮೇಲೆ ಕೂಡಿಸಿದ್ರು. ಅವನ ಅಲ್ಲೇ ಇರೋ ನೀನು ಅಂತ ಹೇಳಿದ್ರು. ಯಾಕೆ? ದಾವೀದನ ಅಭಿಷೇಕ ಮಾಡಿಸಿದ್ರೆ ಸೌಲ್ನ ಇಮ್ಮಿಡಿಯೇಟ್ ಸಾಯಿಸಾಕ್ಬೋದಾಯ್ತಲ್ಲ. ಎಷ್ಟೋ ವರ್ಷ ದೇವ್ರು ಬಿಟ್ಟಿದ್ರು. ಆದರೆ ಯಾಕೆ? ದಾವೀದನಿಗೆ ಸಫಿಷಿಯಂಟ್ ಆಗಿರೋಂಥ ಎಕ್ಸ್ಪೀರಿಯನ್ಸ್ ಬೇಕಾಗಿತ್ತು. ಸೌಲ್ಗೆ ಪರೀಕ್ಷೆ ಆಗಬೇಕಾಗಿತ್ತು ಅಲ್ಲರ. ಜನಗಳ ಮುಂದೆ ಸೌಲ್ ಏನಾಗಬೇಕು? ಬಿದ್ದೋಗ್ಬೇಕು. ಯಾರು ಎಷ್ಟು ಗರ್ವದಿಂದ ನಡೀತದೋ ಅಷ್ಟೇ ಗರ್ವದಿಂದ ದೇವ್ರ ಮಾಡೋದನ್ನ ಕೆಳ ತಳ್ಳಬೇಕಾಗಿತ್ತು. ಅದಕ್ಕೆ ದೇವ್ರು ಮಾಡ್ತಾರೆ, ನಮ್ಗೆ ಅನುಮತಿ ಕೊಡ್ತಾರೆ ಅದರ. ಅದಕ್ಕೆ ಏನ್ರಿ, ಸೌಲ್ ಸಿಂಹಾಸನ ಕೂತ್ಕೊಂಡಿದ್ದ ತಕ್ಷಣ ಇವನು ರಾಜ ಅಂತ ಅನ್ಸ್ಕೊಂಡ್ಬಿಟ್ನ. ಅವನಿಗೂ ಚೆನ್ನಾಗಿ ಗೊತ್ತಿತ್ತು, ಅಯ್ಯೋ ನಾನು ದೇವ್ರ ಸುಮ್ಮನೆ ಬಿಟ್ಬಿಟ್ಟವ್ರಪ್ಪ ಅಂದ್ಬಿಟ್ಟು ಅಲ್ವರ. ಆದರೆ ಅವನು ರಾಜ ಅಲ್ಲ ಆ್ಯಕ್ಚುಲಾಗಿ ಅಂತ ಅವನಿಗೂ ಚೆನ್ನಾಗಿತ್ತು. ಅದಕ್ಕೆ ವಿಲಿವಿಲ ಅಂತ ಒದ್ದಾಡ್ತಾ ಇತ್ತು. ಅದಕ್ಕೆ ನೋಡ್ಬೇಕಾದ್ರೆ ಹೆಂಗಾರ ಮಾಡಿ ಮಾಡೋಣ, ದಾವೀದನ್ನ ಎತ್ತಾಕ್ಬಿಡೋಣ. ಯಾಕಂದ್ರೆ ಅವ್ನ ಜೀವಿತವಾಗಿದ್ದರೆ ನಂದೊಂದು ಸೀಟು ಏನ್ರಿ ಇವತ್ತೆಲ್ಲ ನಾಳೆ ಏನಾಗ್ಬಿಡ್ತು, ಹೋಗ್ಬಿಡ್ತು. ಅವನೇ ಇಲ್ಲ ಅಂತಂದರೆ ದೇವ್ರಿಗೆ ಬೇರೆ ಆಪ್ಷನ್ ಇಲ್ಲ, ನನಗೆ ಕೊಡಬೇಕು ಅಂದ್ಬಿಟ್ಟು ಅದರ ಮರ್ತೋಗ್ಬಿಟ್ಟಿದ್ದ. ದಾವೀದ್ ಹೋದ್ರೆ ಇನ್ನೊಬ್ಬ ದಾವೀದನ ದೇವ್ರು ಎಬ್ಬಿಸ್ತಾರೆ ಅಂತ. ಒಬ್ಬ ಕುರುಬ ಹೋದ್ರೇನ್ರಿ ಇನ್ನೊಬ್ಬ ಕುರುಬನ ದೇವ್ರ ಎಬ್ಬಿಸ್ ಮರ್ತೋಗ್ಬಿಟ್ಟ ಅಲ್ಲಿ ಅದರ. ಅದಕ್ಕೆ ನೋಡ್ಬೇಕಾದ್ರೆ ದೇವ್ರ ಪವಿತ್ರಾತ್ಮನ ಎತ್ಬಿಟ್ರು, ರಾಜ್ಯನ ಎತ್ತಲಿಲ್ಲ, ರಾಜ್ಯನಾಗೇ ಬಿಟ್ಟಿದ್ರು. ಸೊ ಸ್ಟಿಲ್ ಇನ್ ದ ಪೊಸಿಷನ್ ಅದರ, ಬಟ್ ವಿಥೌಟ್ ಗಾಡ್ಸ್ ಹೋಲಿ ಸ್ಪಿರಿಟ್. ಬೈಬಲ್ ಹೇಳ್ತಲ್ಲ, ಒಂದು ಅಶುದ್ಧಾತ್ಮ ಬಂದನ್ನು ಪೀಡಿಸ್ತಾ ಇತ್ತು ಅಂತ ಅದರ. ಆ ರೀತಿ ದೇವ್ರ ಮಕ್ಕಳು ಜೀವಿತದಲ್ಲಿ ಹೆಂಗ್ ಗೊತ್ತಾ ಮಾಡ್ತಾರೆ ಏನ್ರಿ, ದೇವ್ರನ್ನ ಎತ್ಬಿಡ್ತಾರೆ. ಇರ್ಬೋದು ಸಭೆಯಲ್ಲಿ ಬಂದು ಮಾತಾಡ್ಬೋದು, ಪುಲ್ಪಿಟ್ಟಲ್ಲಿ ಬಂದು ಮಾತಾಡ್ಬೋದು ಅಲ್ಲರ, ಆದರೆ ನಡವಳಿಕೆಯಲ್ಲಿ ಇರಲ್ಲ. ಹೆಂಗೆ ಕಂಡುಹಿಡಿಬೋದು ಅಂದರೆ ನೋಡಿ, ಈ ಚಾಪ್ಟರ್ ಓದ್ಬೇಕ್ರಿ. ಈ ಸಾಕ್ಷಿಗಳು ಪ್ರತಿಯೊಬ್ಬರು ಜೀವಿತದಲ್ಲಿ ಏನಾಗಿರ್ಬೇಕ್ರಿ, ಇರಬೇಕು. ಇದು ಕ್ರಿಸ್ತನ್ಗೆ ಸಂಬಂಧಪಟ್ಟಂಥ ಅನುಭವಗಳು. ನಮ್ಮ ತಲೆಗೆ ಇವೆಲ್ಲ ಬಂದಿದೆ ಅಂತಂದರೆ ಶರೀರಕ್ಕೆ ಅಂಗವಾಗಿರೋ ನಮಗೂ ಕೂಡ ಏನಾಗಬೇಕು, ಇವೆಲ್ಲ ಬಂದೇ ಬರಬೇಕು. ಇವೆಲ್ಲ ಬರ್ತಾ ಇತ್ತು ಅಂದರೆ ನಾವು ತುಂಬ ಸಂತೋಷ ಪಡ್ಬೇಕು. ಯಾಕಂದರೆ ದೇವರ ತೇಜೋಮಯವಾದಂಥ ಆತ್ಮವೂ ಯಾರಲ್ಲಿದೆ? ನಮ್ಮಲ್ಲಿದೆ. ಅಂದರೆ ಗಾಡ್ ನಮ್ಮನ್ನೇನು ಮಾಡ್ತಾರೆ, ನಮ್ಮನ್ನ ಐಡೆಂಟಿಫೈ ಮಾಡ್ತಾರೆ. ಯಾವ ಮನುಷ್ಯ ಐಡೆಂಟಿಫೈ ಮಾಡ್ತಾನಲ್ಲೋ ದೇವ್ರು ಐಡೆಂಟಿಫೈ ಮಾಡ್ತಾರೆ ಅಂದ್ಬಿಟ್ಟೇನ್ರಿ ಒಂದು ಗ್ರ್ಯಾಂಡ್ ಸೂಚನೆ ಅದರ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ?
ನಾನತ್ತನೇ ಬ್ರದರ್. ಹಾ, ಓದಿ ಸಂತೋಷ್ ಬ್ರದರ್. ಪುನಃ ಈ ಪಾಪಿಷ್ಟ ಸಂತತಿಯಲ್ಲಿ ಯಾವನು ನನಗೆ ನನ್ನ ಮಾತುಗಳಿಗೆ ನಾಚಿಕೊಳ್ಳುತ್ತಾನೋ ಅವನಿಗೆ ಮನುಷ್ಯಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ಪರಿಶುದ್ಧ ದೂತರ ಸಮೇತವಾಗಿ ಬರುವಾಗ ನಾಚಿಕೊಳ್ಳುವನು. ಮಾರ್ಕ 8ನೇ ಅಧ್ಯಾಯ 38ನೇ ವಾಕ್ಯ. ಎಂಬ ನಮ್ಮ ಕರ್ತನ ಹೇಳಿಕೆಯಂತೆ ಪವಿತ್ರಾತ್ಮನು ಸಾಕ್ಷಿ ಹೇಳುವವನಾಗಿದ್ದಾನೆ. ಆದುದರಿಂದ ಯಾರು ತಮ್ಮ ಹೃದಯವು ಕರ್ತನೊಂದಿಗೆ ಪ್ರೀತಿಯಲ್ಲಿರುವುದಾಗಿ ಕಂಡುಕೊಳ್ಳುತ್ತಾರೋ, ಪ್ರತಿಯೊಂದು ಸೂಕ್ತ ಸಮಯದಲ್ಲಿ ಯೇಸುವು ತಮ್ಮ ವಿಮೋಚಕನು ಮತ್ತು ಒಡೆಯನು ಎಂದು ಒಪ್ಪಿಕೊಳ್ಳುತ್ತಾರೋ, ಅಂಥವರು ಆತನ ಮಾತುಗಳಿಗೆ ಸಂತೋಷಿಸುತ್ತಾರೆ ಮತ್ತು ಆತನ ಸಾಕ್ಷಿಯ ಮಾತುಗಳನ್ನು ಆತನ ದೇವರ ಮಗುವು ಮತ್ತು ಆತನ ರಾಜ್ಯದಲ್ಲಿ ಬಾಧ್ಯಸ್ಥನು ಎಂಬುದಕ್ಕೆ ಅದು ಪವಿತ್ರಾತ್ಮನ ಮತ್ತೊಂದು ಸಾಕ್ಷಿಯಾಗಿ ಹೊಂದಿರುವವರೆಗೂ ಅದನ್ನು ಪ್ರಾಮಾಣಿಕವಾಗಿ ಪ್ರಸ್ತುತಿಗೊಳಿಸುತ್ತಾರೆ. ಅಂಥವರಿಗೆ ಅವರುಗಳನ್ನು ತನ್ನ ತಂದೆಯ ಮತ್ತು ದೇವದೂತರುಗಳ ಎದುರಿನಲ್ಲಿ ತನ್ನವರೆಂದು ಒಪ್ಪಿಕೊಳ್ಳುವನೆಂಬ ಅವರ ಒಡೆಯನ ವಾಗ್ದಾನದಲ್ಲಿ ಸಂತೋಷಿಸುವುದಕ್ಕೆ ಕಾರಣ ಉಂಟು. ಆದರೆ ಯಾರಿಗಾದರೂ ಇಂತಹ ವಾಗ್ದಾನವು ಇಲ್ಲದೆ ಹೋದಲ್ಲಿ ಅದಕ್ಕೆ ವ್ಯತಿರಿಕ್ತವಾಗಿ ಅವರ ಹೃದಯಗಳು ಅವರು ಕರ್ತನ ಬಗ್ಗೆ ನಾಚಿಕೆಯುಳ್ಳವರಾಗಿದ್ದರೆ, ಅಂದರೆ ತಾವು ಆತನ ಅನುಯಾಯಿಗಳು ಎಂದು ಒಪ್ಪಿಕೊಂಡು ಆತನ ಸಹೋದರರು ಎನಿಸಿಕೊಳ್ಳಲು, ಆತನ ದೇಹದ ಅಂಗವೆನಿಸಿಕೊಳ್ಳಲು ನಾಚಿಕೊಳ್ಳುತ್ತಾರೆ ಮತ್ತು ಆತನು ಬೋಧಿಸಿದ ಆತನ ಸಿದ್ಧಾಂತಗಳನ್ನು ಒಪ್ಪಿಕೊಳ್ಳಲು ಲಜ್ಜಿತರಾಗಿದ್ದಾರೆ, ಇಂತಹ ಅನುಭವವುಳ್ಳ ಯಾರಿಗಾದರೂ ಅವರ ಇಂತಹ ಸ್ಥಿತಿಯಲ್ಲಿ ಯಾವುದೇ ಬದಲಾವಣೆಗಳು ಕಾಣದೆ ಹೋದಲ್ಲಿ ಕರ್ತನು ಸಹ ಅವರ ಬಗ್ಗೆ ತನ್ನ ತಂದೆಯ ಮತ್ತು ತನ್ನ ಪವಿತ್ರ ದೂತರುಗಳ ಮುಂದೆ ತನ್ನವರೆಂದು ಅರಿಕೆ ಮಾಡಲು ನಾಚಿಕೆ ಪಡುವವನಾಗಿದ್ದಾನೆ. ವೆರಿ ಗುಡ್. ಅದರ ನೋಡಿ, ಮಾರ್ಕ್ 8:38 ಅಲ್ಲಿ ಬರ್ತಾರೆ ಅಲ್ವರ, ಏನಂತ ಹೇಳ್ತಾರೆ, ಯಾರು ನನ್ನನ್ನ ಎಲ್ಲರ ಮುಂದೆ ಕನ್ಫೆಸ್ ಮಾಡ್ತಾರೋ ನಾನೇನ್ ಮಾಡ್ತೀನಿ ಪರಲೋಕದಲ್ಲಿ ತಂದೆಯ ಮುಂದೆ ಅವ್ರನ್ನ ಕನ್ಫೆಸ್ ಮಾಡ್ತೀನಿ. ಯಾರು ನನ್ನ ಎಲ್ಲರ ಮುಂದೆ ಅರಿಕೆ ಮಾಡಲ್ವೋ ಪರಲೋಕದಲ್ಲಿ ನಾನೇ ಮಾಡಲ್ಲ, ಅವ್ರನ್ನ ಎಲ್ಲರ ಮುಂದೆ ತಂದೆ ಮುಂದೆ ಅರಿಕೆ ಮಾಡಲ್ಲ. ನಾನು ಹಿಂಗೆ ಗೊತ್ತಿಲ್ಲ, ಅಪರಿಚಿತ ನೀನು, ಅದರ ಅಕ್ರಮ ಮಾಡೋರೆ, ಅದರ ನಾನಿನ್ನು ಎಂದೂ ಅರಿಯೇನು ಅಂತ ಅಂದ್ಬಿಡ್ತಾರೆ ಅಂದ್ಬಿಟ್ಟು ಅಲ್ವರ. ಏನಿದೆ ಅರ್ಥ? ನಾವು ಯಾವಾಗ ಕ್ರಿಸ್ತನ ಅರಿಕೆ ಮಾಡೋದು? ಅದಕ್ಕೆ ಸಾಮಾನ್ಯವಾಗಿ ಏನಪ್ಪ ಅಂತಂದರೆ, ಅಯ್ಯೋ ಹಿಂಗೆ ಅರಿಕೆ ಮಾಡೋದಂದರೆ ಆಫೀಸಲ್ಲಿ ಯಾರೋ ಕೇಳಿದ್ರೆ ನಾವು ಕ್ರಿಶ್ಚಿಯನ್ಸ್ ಅಂತ ಬೋಲ್ಡಾಗಿ ಹೇಳ್ಕೊಬೇಕು, ರಿಲೇಟಿವ್ಸ್ ನಡುವೆ ಕೇಳಿದ್ರೆ ಕ್ರಿಶ್ಚಿಯನ್ಸ್ ಅಂತ ಹೇಳ್ಕೊಬೇಕು. ಅದರ ಏನು ಮಾಡ್ತೀವಿ, ನಾನು ದೇವ್ರನ್ನ ಏನು ಮಾಡ್ಬಿಟ್ಟೆ ಎಲ್ಲರ ಮುಂದೆ ಅರಿಕೆ ಮಾಡಿಬಿಟ್ಟೆ, ಅದರಿಂದ ಪರಲೋಕದಲ್ಲಿ ನನ್ನ ದೇವರ ಅರಿಕೆ ಮಾಡಿಬಿಡ್ತಾರೆ ಅಂತ. ಅದರ ಇದು ಒನ್ ಪಾರ್ಟ್ ಆಫ್ ದ ಅಪ್ಲಿಕೇಶನ್, ಅದು ಮಾಡಬೇಕು, ಇಲ್ಲ ಅಂತಿಲ್ಲ. ಆದರೆ ಬರೀ ಇಷ್ಟೇನಾ? ಕ್ರಿಸ್ತನ್ನ ಅರಿತಿದ್ದೀನಿ, ನಾನು ಕ್ರಿಸ್ತವನು ಅಂತ ಬರೀ ಹೇಳ್ಕೊಂಬಿಟ್ಟು ನಮ್ಮ ಜೀವಿತದಲ್ಲಿ ಆ ಥರ ಇಲ್ಲ ಅಂತಂದರೆ ಏನು ಪ್ರಯೋಜನ? ಅದರ ಒಂದು ವಾಕ್ಯ ಇದೆ ನೋಡಿರ್ತೀನಿ, ಪ್ರಾಬಬ್ಲಿ ಒಂದು ನಿಮಿಷ ರೀ. ಜಾನ್ 5:12 ನೋಡ್ರಿ ಯಾರಾದರೂ, ಒಂದು ನಿಮಿಷ. John 5:12. ಹಾಂ, John 5:12 ಓದ್ರಿ ಯಾರಾದರೂ. ಬೈಬಲ್ ಯಾರ ಹತ್ರ ಇದೆ ತೆಗೆದು ಪಟ 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 ಅಂತ ಓದ್ಬೇಕು. ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವ ಉಂಟು, ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವವಿಲ್ಲ. ಸರಿ, ಇದು ಅಂಗೀಕರಿಸ ಅಂತಂದ್ಬಿಟ್ಟು ಕಾಣಲು ಬಂದ್ಬಿಡ್ತು. ಇಂಗ್ಲೀಷಲ್ಲಿ ಈ ದಟ್ ಹ್ಯಾಸ್ ಅಂತ ಹೇಳ್ತಾರೆ. ತಮಿಳ್ನಾಡು ಕ್ರಿಸ್ತನ ಒಡೆಯವನ್ ಅಂತ ಹೇಳ್ತಾರೆ. ಕ್ರಿಸ್ತನ ಒಡೆಯವನ್ ಅಂತಂದ್ರೆ ಕ್ರಿಸ್ತನ್ನ ಯಾರು ಧರಿಸ್ಕೊಂಡಿದ್ದಾರೋ ಅವನಿಗೆ ಜೀವ ಉಂಟು ಅಂತ ಹೇಳ್ತಾರೆ. ಹಾಗೇನೇ ಅರ್ಥ ಅಂದ್ರೆ, ನಾವು ಕ್ರಿಸ್ತನ್ನ ಹೆಂಗಪ್ಪ ಡಿನೈ ಮಾಡ್ತೀರಿ ಅಂತಂದ್ರೆ, ಇಂಡೈರೆಕ್ಟ್ ಆಗಿ ಅವ್ರ ಕ್ಯಾರೆಕ್ಟರ್ ನನಗೆ ಬೇಡ, ನಂದೇ ಆದಂಥ ಕೆಲವೊಂದು ಕ್ಯಾರೆಕ್ಟರ್ಗಳಿದೆ, ಇದನ್ನ ನಾನು ತುಂಬಾ ನಾಜೂಕಾಗಿ ಬೆಳೆಸ್ಕೊಂಡ್ಬಿಟ್ಟಿದ್ದೀನಿ, ಇದನ್ನ ಶಾಶ್ವತವಾಗಿ ನಾನು ರಿಟೈನ್ ಮಾಡ್ತೀನಪ್ಪ ಅಂತ ಹೇಳಿದ್ರೆ ಏನು ಮೀನಿಂಗ್ ಅಂದರೆ, ನಾನು ಕ್ರಿಸ್ತನ್ನ ಅಲಗಳಿಸ್ದಂಗೆ ಕೆಲವೊಂದು ರಿಫೈನ್ ಆಗಿರೋಂಥ ಗುಣಗಳು ನಮ್ಮಲ್ಲಿ ಇರ್ತಾರೆ ನೋಡ್ರಿ ಅಂತೀನಿ. ನಾವೇನು ತಿಳ್ಕೊಂಡ್ಬಿಡ್ತೀರಿ, ಇದು ನಮ್ಮಿಂದ ಬೆಳೆದ್ರೆ ನಾವೇ ಗ್ರೇಟ್ ಅಂದ್ಬಿಟ್ಟು ಇದು ನಾನು ಹಂಗೆ ಇಟ್ಕೊಂಡಿರ್ತೀನಿ, ಯಾವತ್ತೂ ಮೇಂಟೈನ್ ಮಾಡ್ತೀನಿ ಅಂದ್ಬಿಟ್ಟದ್ರ ಇದು ಏನ್ರಿ ಕ್ರಿಸ್ತನ ಗುಣಗಳಿಗೆ ವಿರುದ್ಧವಾಗಿದೆಯಾ? ಎಸ್, ವಿರುದ್ಧವಾಗಿತ್ತು ಅಂತ ತೆಗೆದು ಬಿಸಾಕು ಅಂತ ಹೇಳ್ತಾರೆ ಫಸ್ಟ್. ಅಲ್ದರ ತೆಗೆದು ಬಿಸಾಕ್ಬಿಟ್ಟು ಕ್ರಿಸ್ತನ್ ನಾವೇನು ಮಾಡ್ಬೇಕ್ರಿ? ಧರಿಸ್ಕೊಬೇಕು. ಕ್ರಿಸ್ತನ್ ಧರಿಸ್ಕೊಬೇಕಾದ್ರೆ ಏನ್ರಿ ನಮ್ಮನ್ನು ನೋಡಿದೆ ಕ್ರಿಸ್ತನ್ ನೋಡ್ದಂಗೆ ಇರ್ಬೇಕ್ರಿ. ಅಲ್ದರ ಅಂದರೆ ಕ್ರಿಸ್ತನ ಗುಣಲಕ್ಷಣಗಳು ನಮ್ಮಲ್ಲಿ ಏನಾಗಿರ್ಬೇಕು? ಅವಾಗ ಇಲ್ಲ ಅಂತಂದರೆ
ನಾವು ಇಂಡೈರೆಕ್ಟಾಗಿ ಕ್ರಿಸ್ತನ್ ನಾವೇನು ಮಾಡ್ದಂಗೆ ಡಿನೈ ಮಾಡ್ದಂಗೆ. ಅದರ ಇನ್ನೊಂದು ಡಿನೈ ಮಾಡೋದಂತೆ ಏನೋ ಏನು ಗೊತ್ತಾ ಅರ್ಥ? ಹಾಂ, ಒಂದು ನಿಮಿಷ, ಕೀರ್ತನೆ ಅಂತ ಅನ್ಕೊಂತೀನಿ. ಒಂದು ನಿಮಿಷ, ಒಂದು ನಿಮಿಷ. ಕೀರ್ತನೆಯಲ್ಲಿ ಇನ್ನೋಸೆಂಟ್ ಬ್ಲಡ್, ನಿರಪರಾಧಿಯ ರಕ್ತವನ್ನು ಸುರಿಸೋದು ಅಂತ ವಾಕ್ಯ ಬರ್ತದೆ. ಗೊತ್ತಿದೆ ಯಾರಿಗಾರ ಹೇಳೋದ್ರಿ ಅಂತ? ಓಕೆ, ಇದು ಓದ್ರಿ. ಜ್ಞಾನೋಕ್ತಿ 6:17. ಇದು ಎಕ್ಸಾಕ್ಟ್ ಅಲ್ಲ, ಅರೆ ಓಕೆ, ಇಲ್ಲಿ ಬರ್ತದೆ. ಜ್ಞಾನೋಕ್ತಿ 6:17. ಯಾವವೆಂದರೆ ಹೆಮ್ಮೆಯ ಕಣ್ಣು, ಸುಳ್ಳಿನ ನಾಲಿಗೆ, ನಿರ್ದೋಷ ರಕ್ತವನ್ನು ಸುರಿಸುವ ಕೈ. ಓಕೆ, ನಿರ್ದೋಷಿಯ ರಕ್ತವನ್ನು ಸುರಿಸುವಂತ ಕೈ ಅಂತ ಹೇಳ್ತಾರೆ. ಅದರ ಇದು ಆಕ್ಚುಲಿ ಇನ್ನೊಂದು ಕಡೆ ಬೇರೆ ವಾಕ್ಯ ಬರ್ತಾರೆ. ಇಲ್ಲಿ ಬಂದ್ಬಿಟ್ಟು ದೇವರಿಗೆ ಅಸಹ್ಯವಾಗತ್ತೆ 7 ಕೆಲಸಗಳು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಬರ್ಬೇಕು, ಇನ್ನೂ ತುಂಬ ಚೆನ್ನಾಗಿ ಬರ್ತಾರೆ. ಅದು ಮೋರ್ ಕ್ಲಾರಿಟಿ. ಎನಿವೆ, ಇದೇ ಅಂದರೆ ನಿರ್ದೋಷಿಯ ರಕ್ತವನ್ನು ಸುರಿಸುವಂಥದ್ದು ಅಂತ ಹೇಳ್ತಾರೆ. ಅದರ ಇದು ದೇವರಿಗೆ ಅಸಹ್ಯ ಅಂತ ಹೇಳ್ತಾರೆ. ಏನು ನಿರ್ದೋಷಿ ರಕ್ತವನ್ನು ಸುರಿಸೋದು? ಅದರ ಅನ್ಯಾಯನೇ ಮಾಡಿಲ್ಲ, ಅನ್ಯಾಯ ಮಾಡಿದ್ಮೇಲೆ ಅನ್ಯಾಯನೇ ಮಾಡೋದು, ಒರೆಸೋದು ಏನು ಅಂದರೆ ನಿರ್ದೋಷಿಯ ರಕ್ತವನ್ನು ಸುರಿಸೋದು. ಅದಕ್ಕೆ ಅದು ಕೋರ್ಟಲ್ಲಿ ಹೆಂಗೆ ಗೊತ್ತಾಯಿದೆ? ಕೋರ್ಟಲ್ಲಿ ಒಂದು ಕೇಸ್ ಅಂತ ಫೈಲ್ ಮಾಡ್ತಾರೆ. ಕೇಸ್ ಅಂತ ಫೈಲ್ ಮಾಡ್ಬಿಟ್ಟು ಅದಕ್ಕೆ ಟ್ರಯಲ್ ಮಾಡ್ತಾರೆ. ಟ್ರಯಲ್ ಮಾಡ್ಬಿಟ್ಟು ಆಮೇಲೆ ಏನು ಮಾಡ್ತಾರೆ? ಜಜ್ಮೆಂಟ್ ಕೊಡ್ತಾರೆ. ಉದಾಹರಣೆ ನೋಡ್ಬೇಕಾದ್ರೆ ಇವಾಗ ಕಸಾಬ್, ಅವನು ಒಂದು ಟೆರರಿಸ್ಟು, ಎಲ್ಲರೂ ಗೊತ್ತಾಗ್ಬಿಡ್ತು ಕ್ಲೀನಾಗಿ, ಎಲ್ಲರ ಮುಂದೆ ಕಣ್ಣು ಮುಂದೆ ಶೂಟ್ ಮಾಡೋನೆ. ಆದರೂ ಕೂಡ ಅವ್ನಿಗೆ ಟ್ರಯಲ್ ಏನು ಮಾಡಿದ್ರು? ಒಂದೇ ಸರಿ ತೀರ್ಪು ಕೊಡ್ಬೋಯ್ತಲ್ಲ, ಅವ್ನು ಸಾಯಿಸ್ಬಿಟ್ಟು ಎಲ್ಲರಿಗೂ ಗೊತ್ತಲ್ಲ. ಯಾಕೆ ಕೊಡಲಿಲ್ಲ ಅಂತಂದರೆ ಏನ್ರಿ, ಕೋರ್ಟಲ್ಲಿ ಒಂದು ಲಾ ಇದೆ ರೀ. ಏನಪ್ಪ ಲಾ ಅಂತಂದರೆ ಏನ್ರಿ, ಒಬ್ಬ ಏನ್ರಿ ಕಲ್ಪ್ರಿಟ್ಗೆ, ಏನ್ರಿ ಕಲ್ಪ್ರಿಟ್ಗೆ ಹೇಳ್ತಾರೆ ಕನ್ನಡದಲ್ಲಿ, ಕೈದಿಗೆ ಶಿಕ್ಷೆ ಕೊಡದಿದ್ರು ಪರವಾಗಿಲ್ಲ, ಅಪರಾಧಿಗೆ ಶಿಕ್ಷೆ ಕೊಡದಿದ್ರು ಪರವಾಗಿಲ್ಲ, ನಿರಪರಾಧಿಗೆ ಮಾತ್ರ ಶಿಕ್ಷೆ ಕೊಡಬಾರ್ದು ಅಂತಿದೆ ರೀ. ಅದರ ಅದು ಏನ್ರಿ, ಅದು ಅನ್ಯಾಯ. ಅದಕ್ಕೆ ಏನ್ರಿ ನ್ಯಾಯದೇವತೆ ಕಣ್ಣು ಮುಚ್ಚಿಬಿಟ್ಟವ್ರೆ. ಅಂದರೆ ಯಾವುದಕ್ಕೆ ಕುರುಡಾಗ್ಬಿಟ್ಟಿದ್ದಾರೆ ಅಂತಂದರೆ ಪಕ್ಷಪಾತಕ್ಕೆ ಕುರುಡುತನ ಅಂದ್ಬಿಟ್ಟದ್ರ. ಎನಿವೆ, ಆ ಥರ ತಗೊಂಡ ಅಂತಂದರೆ ನಿರಪರಾಧಿಯ ರಕ್ತವನ್ನು ಸುರಿಸೋದು ಕೂಡ ಕ್ರಿಸ್ತನ್ಗೆ ಏನು ಮಾಡೋದು ನಾವು? ಅಲ್ಲಗಳಿಸ್ತಂತೆ. ಯಾರು ನಿರಪರಾಧಿಯ ರಕ್ತ? ಯೇಸು ಕ್ರಿಸ್ತನ ರಕ್ತದ ಬಿಟ್ಟರೆ ಇನ್ಯಾವ ರಕ್ತನೂ ನಿರಪರಾಧಿ ಎಲ್ಲ ಬಿಡ್ರಿ. ಎಲ್ಲ ರಕ್ತಗಳು ಏನಾಗಿದೆ? ಎಲ್ಲ ಕಲ್ಮಶಗಳು ಪಾಪದಿಂದ ತುಂಬಿದೆ. ಹಂಗಾರೆ ಕ್ರಿಸ್ತನ ದೇಹಕ್ಕೆ ಅಂಗವಾಗಿರೋಂಥ ಸಹೋದರ ಸಹೋದರಿಗಳು ಅಲ್ವರ, ನಿಜವಾಗೂ ಕಾನ್ಸಿಕ್ರೇಟ್ ಮಾಡಿ ನಿಜವಾಗೂ ಕ್ರಿಟಿಕ್ ಆಗಿ ಓಡ್ತಂಥ ಸಹೋದರ ಸಹೋದರಿಗಳಿದ್ದಾರೆ ಗೊತ್ತಾ? ಅವರು ಕ್ರಿಸ್ತನ ದೇಹಕ್ಕೆ ಏನಾಗಿದ್ದಾರೆ? ಅಂಗವಾಗಿದ್ದಾರೆ ಅಲ್ಲರ. ಅವರು ಪಾದಗಳಿಗೆ ಏನಾಗಿದ್ದಾರೆ? ಇವರು ಅಟ್ಯಾಚ್ ಆಗಿದ್ದಾರೆ. ಇವರು ರಕ್ತನ ಸುರಿಸಿದ್ರೆ ಏನ್ರಿ ಮಾಡ್ದಂಗೆ? ನಿರಪರಾಧಿಯ ರಕ್ತನ, ಕ್ರಿಸ್ತನ ರಕ್ತ ನಾವೇನು ಮಾಡ್ದಂಗೆ? ಸುರಿಸ್ದಂಗೆ. ಅದಕ್ಕೆ ಯೇಸು ಕ್ರಿಸ್ತ ಅಪೊಸ್ತಲ ಪೌಲ್ ಹೇಳ್ತಿಲ್ಲ, ಸೌಲೆ ಯಾಕೆ ನಂಗೆ ಹಿಂಸೆ ಪಡಿಸ? ಅಯ್ಯೋ ನಾನು ಯಾವಾಗಪ್ಪ ಹಿಂಸೆ ಕೊಟ್ಟಿರ್ತಾರೆ? ಅಯ್ಯೋ ನೀನು ಸಭೆಗೆ ಹಿಂಸೆ ಕೊಟ್ಟರೆ ಯಾರಿಗೆ ಹಿಂಸೆ ಕೊಟ್ಟಂಗೆ? ಅದರ ಹಂಗಾರೆ ಕ್ರಿಸ್ತನ ವಿರುದ್ಧವಾಗಿ ಮಾಡುವಂಥ ಕೆಲಸಗಳು ಏನಪ್ಪ ಅಂತಂದರೆ, ನಾವು ಸತ್ಯ ಎಲ್ಲ ಗೊತ್ತಿದ್ದು ಏನ್ರಿ ಸತ್ಯದ ಪ್ರಕಾರ ಅದಕ್ಕೆ ನಾವು ಅರಿಕೆ ಮಾಡಿಲ್ಲ ಅಂತಂದರೆ ಸಂದರ್ಭಗಳಲ್ಲಿ ನಾವೇನು ಮಾಡ್ದಂಗೆ? ಆವಾಗ ಕ್ರಿಸ್ತನ್ನ ಅಲ್ಲಗಳಿಸ್ತಂತೆ. ಅದಕ್ಕೆ ನಾಚಿಕೆ ಮಾಡಕ್ಕೆ ಹೋಗ್ಬಾರ್ದು, ಪಡೋದಕ್ಕೆ ಹೋಗ್ಬಾರ್ದು. ದೇವ್ರ ವಾಕ್ಯಕ್ಕೆ ಯಾವತ್ತೂ ನಾಚಿಕೆ ಪಡೆದ ರೀತಿಯಲ್ಲಿ ಧೈರ್ಯವಾಗಿ ದೇವರಿಗೆ ಸತ್ಯಕ್ಕೆ ನಿಲ್ಲೋರು ಏನಾಗಿರ್ಬೇಕು? ಅದಿರಬೇಕು. ಅದರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೊರಸೊರಗಳೇ ಈ ಥರ ಇದ್ದರೆ ದೇವರು ನಮ್ಮನ್ನ ಪರಲೋಕದಲ್ಲಿ ಬೋಲ್ಡಾಗಿ ಏನು ಮಾಡ್ತಾರೆ? ನಮ್ಮನ್ನ ಕನ್ಫೆಸ್ ಮಾಡ್ತಾರೆ. ನೋಡಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಮಾರ್ಟಿನ್ ಲೂಥರ್ ಇದ್ರಿ. ಮಾರ್ಟಿನ್ ಲೂಥರ್ ನಿಮ್ಗೆ ಹೇಳಿದ್ನೋ ಇಲ್ಲ, ಕೆಲವು ಜನ ಕೇಳಿದೆ. ಮಾರ್ಟಿನ್ ಲೂಥರ್ ಏನು ಮಾಡ್ತಾರೆ? 95 ಥೀಸಿಸ್ ಅಂತ ಕಂಡುಹಿಡಿತಾರೆ. 95 ಥೀಸಿಸಲ್ಲಿ ಆತ್ಮ ಸಾಯ್ತದೆ, ನರಕ ಬಂದ್ಬಿಟ್ಟು ವೇದನೆ ಸ್ಥಳ ಅಲ್ಲ, ಆಮೇಲೆ ಪ್ರಭು ರಾತ್ರಿ ಭೋಜನ ಬಂದ್ಬಿಟ್ಟು ಇದನ್ನ ಟ್ರಾನ್ಸ್ಸಬ್ಸ್ಟಾನ್ಸಿಯೇಷನ್ ಅಂತ ಮಾಡ್ತಾಯಿದ್ರು ರೋಮನ್ ಕ್ಯಾಥಲಿಕಲ್ಲಿ. ಅಂದರೆ ಟ್ರಾನ್ಸ್ಸಬ್ಸ್ಟಾಂಟಿಯೇಷನ್ ಅಂತಂದರೆ ಈ ರೊಟ್ಟಿನ ಯಾವಾಗ ಪೋಪ್ ಪ್ರಾರ್ಥನೆ ಮಾಡ್ತಾರೋ ಆವಾಗ ಯೇಸು ಕ್ರಿಸ್ತನ ಮಾಂಸವಾಗಿ ಬದಲಾಗ್ಬಿಡ್ತದೆ. ರೊಟ್ಟಿನ ಯಾವಾಗ ಮಾಡ್ತಾರೋ ಅವಾಗ ಕ್ರಿಸ್ತನ್ ನಮ್ಗಾಗಿ ಶಿಲುಬೆ ಮೇಲೆ ಸಾಯ್ತಾರೆ ಅಂದ್ಬಿಟ್ಟು ಅದರ ಹಂಗೇ ಬದಲಾಗ್ಬಿಡ್ತಾರೆ ಅಂದ್ಬಿಟ್ಟು ಕಾನ್ಸೆಪ್ಟ್ ಅಂದ್ಬಿಟ್ಟಿದ್ರು. ಇದು ಸುಳ್ಳು. ಕ್ರಿಸ್ತ ವಿರೋಧಿ ಅಂದರೆ ಅದೇ ರೋಮನ್ ಕ್ಯಾಥಲಿಕ್ ಸಂಸ್ಥೆ ಅಂತ ಅಂದ್ಬಿಟ್ಟು ಬಹು ಬೋಲ್ಡಾಗೆ ಬಹು ಕ್ಲಿಯರಾಗೆ 95 ಥೀಸಿಸಲ್ಲಿ ಏನು ಮಾಡಿ ಕ್ಲೀನಾಗಿ ಅವರು ಬರ್ಬಿಡಿದ್ರು.
ಇದು ಹೆಂಗ್ ಬರೆದ್ರು ಒಂದೇ ಸರಿ ಮ್ಯಾಜಿಕ್ ಆಗೋಯ್ತಾ ಅಂದ್ರೆ ಅಷ್ಟು ಕೂತು ಏನ್ ಮಾಡೋರು ವಾಕ್ಯನ ಸ್ಟಡಿ ಮಾಡೋರು ಅಷ್ಟನ್ನೆಲ್ಲ ಏನ್ ಮಾಡೋರು ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋರೆ. ಯಾವಾಗ ಗೊತ್ತಾಯ್ತೋ ಅವ್ರೇನ್ ಗೊತ್ತಾ ಮಾಡಿದ್ರು, ಇದನ್ನ ಡೈರೆಕ್ಟ್ ಆಗಿ ಏನ್ ಬೋಲ್ಡ್ ಆಗಿ ಸಭೆಗೆ ಹೇಳ್ಬಿಟ್ರು ಅಲ್ರ. ಇದನ್ನ ಹೇಳ್ದಿರಾ ನಾಜೂಕಾಗೆ ವೆರಿ ಡಿಸಿಪ್ಲಿನ್ ಆಗಿ ತುಂಬಾ ಕೂಲ್ ಆಗಿ ಏನ್ರಿ ಬರೀ ಸಭೆಯಲ್ಲಿ ಒಂದು 10 ಜನ ಹೇಳ್ಕೊಂಡು ಹಂಗೇ ನಿಧಾನ ಸ್ಪ್ರೆಡ್ ಮಾಡಿದ್ರೆ ಆಗ್ತಾ ಆಯ್ತಾ ಅಂತಂದ್ರೆ ಇಲ್ಲ ರೀ ಅದರ ದಟ್ ವಾಸ್ ನಾಟ್ ಗಾಡ್ಸ್ ವಿಲ್. ಅವ್ರು ಏನ್ ಮಾಡ್ಬೇಕಾಯ್ತು ಅಂದ್ರೆ ಬೀಯಿಂಗ್ ಏನ್ರಿ ಅವರು ಅವ್ರೇನಂತ ಈಸ್ ಎ ಪ್ರಿಸ್ಪಿಟೇರಿಯನ್ ಏನ್ರಿ ಸಭೆಯಲ್ಲಿರೋಂಥ ಫಾದರ್ ತರ ಅವರು. ಅವ್ರು ಏನಾಗಿ ಮಾಡಿದ್ರೆ ಏನಾಗಿರೋದು ಏನ್ರಿ ಸಭೆಯಲ್ಲೇ ಒಂದು ಗಲಿಬಿಲಿ ಬಂದ್ಬಿಟ್ಟಿರೋದು, ಸಭೆಯೆಲ್ಲ ಇವ್ರನ್ನ ಹೊರಗಡೆ ಹಾಕ್ಬಿಟ್ಟಿರೋರು. ಇವ್ರಿಗೆ ಬೆಂಬಲಿಕರು ಸತ್ಯ ಕೇಳಂತ ಕಿವಿಗಳು ಏನಾಗ್ತಾ ಇರಲ್ಲ ಸಿಗ್ತಾ ಇರಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಮಾಡ್ತಿರ್ತ ಡೋರ್ ಮೇಲೆ ಹಾಕ್ಬಿಡ್ತಾರೆ ಕ್ಲೀನಾಗಿ. October 31st 1517 ಹಾಕ್ತಾರೆ. ಯಾಕಪ್ಪ October 31st ಹಾಕೋರು ಅಂತಂದ್ರೆ November 1st ನೆಕ್ಸ್ಟ್ ಡೇ. November 1st ಏನು ಯಾರಿಗೆ ಗೊತ್ತಿದ್ಯಾ? November 1st ಏನು ಅಂತ? ಎಲ್ಲ ಕ್ರಿಶ್ಚಿಯನ್ಸ್ ತಾನೆ. ಏನು ಸಂತರ ಸಂತರ ಏನು ಸಂತರ ದಿನ ಅಂತ ಗೊತ್ತು. ಸಂತರ ದಿನಾಚರಣೆ ಯಾರು ಪೆಂಟಿಕಾಸ್ಟ್ ಯಾರು ಮಾಡಲ್ಲ, ಪ್ರೊಟೆಸ್ಟೆಂಟ್ಸ್ ಯಾರು ಮಾಡಲ್ಲ, ರೋಮನ್ ಕ್ಯಾಥಲಿಕ್ ಅವ್ರು ಮಾಡ್ತಾರೆ. ಆ ಕಾಲ ಇದು ರೋಮನ್ ಕ್ಯಾಥಲಿಕ್ ಅಂತಾನೆ. ಸಂತರುಗಳೆಲ್ಲ ಉಡುಪುಗಳು ಸತ್ತೋಗ್ಬಿಟ್ಟ ಅಂತಂದ್ರೆ ಉಡುಪುಗಳು ಬುಕ್ಕು ಪೆನ್ನು ಅದೆಲ್ಲ ತಂದಿಟ್ಬಿಡೋರಿ. ಏನಂತಂದ್ರೆ ಅಭಿಪ್ರಾಯ, ಅಂತ ಪರಿಶುದ್ಧವಾಗಿರೋ ಸಂತರು ಅವ್ರ ಬಟ್ಟೆನ ಮುಟ್ಬಿಟ್ರೆ ನಮ್ಮ ಪಾಪನೆಲ್ಲ ಪರಿಶುದ್ಧ ಆಗ್ಬಿಡ್ತದೆ, ಪರಿಹಾರ ಆಗ್ಬಿಡ್ತಾರೆ, ನಾವು ಶುದ್ಧರಾಗ್ಬಿಡ್ತೀವಿ ಅಂದ್ಬಿಟ್ಟು. ಮಾರ್ಟಿನ್ ಲೂಥರ್ ಚೆನ್ನಾಗಿ ಗೊತ್ತಿತ್ತು ಯಾವತ್ತು ಯಾರ ಸಭೆಗೆ ಬರ್ತಾರೋ ಇಲ್ವೋ ಅವತ್ತಿನ ದಿನ ಬಂದೇ ಬರ್ತಾರೆ ಅಂತ. ಇವಾಗ ನಮ್ಮಲ್ಲಿ ಐತ್ಕೊಂಡಿರ್ತೀನಿ ಬೈಬಲ್ ಸ್ಟೂಡೆಂಟ್ಸಲ್ಲಿ ಏನ್ರಿ ಸಭೆಗೆ ಇಡೀ ಪೂರ್ತಿ ವರ್ಷ ಬರಲ್ಲ ರೀ, ಬರೋದೇ ಇಲ್ಲ. ಆದರೆ ಪ್ರಭು ರಾತ್ರಿ ಭೋಜನ ದಿನ ಮಾತ್ರ ಕ್ಲೀನ್ ಆಗಿ ಏನ್ರಿ ಬಂದ್ಬಿಡ್ತಾರೆ. ಅವತ್ತಿನ ದಿನ ಕಣ್ಣೀರು ಸುರಿಸೋದೇನೋ ಅಯ್ಯೋ ದೇವ್ರೆ ಅಲ್ಲೋ ಅಯ್ಯೋ ಅಂತ ಹೇಳೋದು ಏನೂ ಇಲ್ಲ, ಸುಮ್ಮನೆ ಇವೆಲ್ಲ ದೇವ್ರು ಮೆಚ್ಚಿಬಿಡ್ತಾರೆ ಅನ್ಕೊಂಬಿಟ್ಟವ್ರೆ. ಪರಲೋಕದಲ್ಲಿ ದೇವ್ರು ಇವೆಲ್ಲ ನೋಡ್ತಾ ಇರ್ತಾರೆ. ಅದರ ನಾವು ಎಂಥ ಮೋಸ ಮಾಡ್ತಾ ಇದ್ದೀರಿ, ಇಡೀ ವರ್ಷ ಲೋಕಕ್ಕೋಸ್ಕರ ಬದುಕ್ಬಿಟ್ಟು ಎಂಜಾಯ್ ಮಾಡಿ ಒಂದು ವಾರದಲ್ಲಿ ಒಂದು ದಿನ ದೇವ್ರಿಗೋಸ್ಕರ ಕೊಡ್ದಿರೋಂಥ ಮನುಷ್ಯ ಇನ್ನೆಂಥ ಮನುಷ್ಯ ಯೋಚನೆ ಮಾಡಿರ್ತೀನಿ ವರ್ಷಾನ್ಗಟ್ಲೆ. ಏನೋ ಓಕೆ ಯಾವಾಗ ಒಂದ್ಸತಿ ಅಂದರೆ ಪರವಾಗಿಲ್ಲಪ್ಪ, ಬರ್ದಿನ ಅವತ್ತಿನ ದಿನ ಕೈ ಹಾಕ್ಬಿಟ್ರೆ ಪರಿಶುದ್ಧ ಆಗ್ಬಿಡ್ತಾರೆ. ಈ ಥರ ಇತ್ತು ಕಾನ್ಸೆಪ್ಟ್ ಅವಾಗ. ಅದೇ ಥರ ಅದಕ್ಕೆ ಮಾಡಿದ್ರೆ ನಿಮಗೆಲ್ಲ ಇದೇ ಸರಿ ಅಂದ್ಬಿಟ್ಟು ಅವ್ರು ಬೋರ್ಡ್ ಹಾಕ್ಬಿಡ್ತಾನೆ. ಅವತ್ತೆಲ್ಲ ಬಂದು ನೋಡ್ಬಿಡ್ತಾರೆ, ಗಲಿಬಿಲಿ ಆಗೋಯ್ತದೆ. ಒಂದೇ ವಾರ ರೀ ಎಲ್ಲ ಜರ್ಮನಿಯಲ್ಲಿರೋಂಥ ಎಲ್ಲ ಚರ್ಚ್ಗಳು ವಾಡ್ದು ಬಿಸಾಕ್ಬಿಟ್ರು. ಅದರ ಯಾರೋ ಜನಗಳೇ ಹೊಡೆದು ಬಿಸಾಕ್ಬಿಟ್ರು. ಈ ಲೆಟರ್ ತೊಗೊಂಡೋಗಿ ಪೋಪ್ ಕೊಡ್ತಾರೆ, ನೋಡಿ ಸರ್ ಈ ಥರ ಬರ್ದವ್ರೆ, ನಿಮ್ಮ ಸಭೆಯ ಪ್ರೆಸ್ಬಿಟೇರಿಯನ್ ಬರ್ದವ್ರೆ ಅಂತಂದ್ಬಿಟ್ಟು. ಅವ್ರಿಗೆ ಏನಾಗ್ಬಿಡ್ತಾರೆ, ಇದ್ಯಾರು ಮಾರ್ಟಿನ್ ಬರ್ದಿರೋದು ಬಿಸಾಕ್ರಿ ಇದೆಲ್ಲ ಏನಿವಲ್ಲ ಏನಂತಂದ್ಬಿಡು. ಆದರೆ ಇವ್ನಿಗೆ ಎಫೆಕ್ಟ್ ಆಗಿ ಹಿಂಗೆ ಆಗ್ತಾನೆ ಗೊತ್ತಿರಲ್ಲ. ಒಂದೇ ವಾರದಲ್ಲಿ ಜರ್ಮನಿ ಫುಲ್ ಪ್ರೊಟೆಸ್ಟೆಂಟ್ಸ್ಗೆ ಚೇಂಜ್ ಆಗಿಬಿಡ್ತಾರೆ. ಒಂದೇ ವಾರ ಇಮ್ಯಾಜಿನ್ ಮಾಡಿ ಜರ್ಮನಿ ಅದರ. ಆಮೇಲೆ ಏನು ಗೊತ್ತಾ ಮಾಡ್ತಾರೆ, ಸೀದಾ ಪೋಪು ಅವ್ರಿಗೆ ಅರೆಸ್ಟ್ ವಾರೆಂಟ್ ಕಳಿಸ್ತಾರೆ. ಇಮ್ಮಿಡಿಯೇಟಾಗಿ ರೋಮಿಗೆ ಬಂದ್ಬಿಟ್ಟು ಈಗೆಲ್ಲ ಉತ್ತರ ಕೊಡಬೇಕು ಅಂತ. ಸೀದಾ ಮಾರ್ಟಿನ್ ಲೂಥರ್ ಆ ಪತ್ರಿಕೆನ ಬಿಸಿ ಸುಟ್ಟಾಕ್ಬಿಡ್ತಾರೆ. ಅದರ ಇದಕ್ಕೆಲ್ಲ ಬಗ್ಗಲ್ಲ ಅಂದ್ಬಿಟ್ಟು. ಆದರೂ ಹೋಗ್ತಾರೆ. ಹೋಗ್ಬಿಟ್ಟು ಅಲ್ಲಿ ಪೋಪ್ ಒಂದು ಮಾತು ಕೇಳ್ತಾರೆ, ಹೇಳಪ್ಪ ಇಷ್ಟೊಂದೆಲ್ಲ ಬರ್ದಿದ್ದಿಲ್ಲ ಪಾಯಿಂಟ್ಸ್ಗಳು, ಇವೆಲ್ಲ ಸುಳ್ಳು ಅಂತೇಳು, ನಾನು ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ. ಇವೆಲ್ಲ ಸುಳ್ಳು ಅಂತ ಒಪ್ಕೊ ನೀನು ಅಂತ ಹೇಳ್ಬಿಡ್ತಾರೆ. ವಾಗ್ವಾದಗಳಾಗ್ತದೆ. ಮಾರ್ಟಿನ್ ಲೂಥರ್ ಒಂದೇ ಮಾತು ಹೇಳ್ತಾರೆ, ಯಾರು ಇಲ್ಲ ಅವ್ರ ಸಪೋರ್ಟ್ ಒಬ್ಬರೇ ನಿಂತಿರ್ತಾರೆ. ಗೊತ್ತಾ ಒಂದೇ ಮಾತು ಹೇಳ್ತಾರೆ, ಈ ಗೋಡೆಯಲ್ಲಿರೋಂಥ ಪ್ರತಿಯೊಂದು ಕಲ್ಲು ಸೇತಾನಾದರೂ ಸರಿ ಏನ್ರಿ ನಾನು ಇದಕ್ಕೆ ಬಗ್ಗಲ್ಲ, ನಾನು ಇದು ಸತ್ಯಕ್ಕೆ ನಿಂತ್ಕೊಂತೀನಿ, ಇದೇ ಸತ್ಯ, ಇದಲ್ಲಿ ಏನೂ ಬದಲಾವಣೆ ಇಲ್ಲ ಅಂತ ಹೇಳ್ತಾರೆ. ಅವಾಗ ಎಲ್ಲರಿಗೂ ಶಾಕ್ ಆಗ್ಬಿಡ್ತಾರೆ, ಏನಪ್ಪ ಪೋಪನ್ನ ಎದುರಿಸ್ತಾನಲ್ಲಪ್ಪ ಈ ಮನುಷ್ಯ ಮಟ್ಟಕ್ಕೆ. ಪೋಪ್ ಎಷ್ಟು ಪವರ್ಫುಲ್ ಅಂತಂದ್ರೆ ಚಿತ್ರಹಿಂಸೆ ಕೊಡೋನು ಕಡ್ದು ಪೀಸ್ ಮಾಡಾಕ್ಬಿಡೋದು, ಸುಟ್ಟಾಕ್ಬಿಡೋರಿ. ಮಾರ್ಟಿನ್ ಲೂಥರ್ ಯಾವ್ದು ಇರಲಿಲ್ಲ. ರಾಜ ನೋಡ್ತಾನೆ ಅವಾಗ, ಪರವಾಗಿಲ್ಲಪ್ಪ ಮಾರ್ಟಿನ್ ಲೂಥರ್ ಇಷ್ಟು ಧೈರ್ಯವಾಗಿ ಮಾತಾಡ್ತಾನಲ್ಲ, ನಾವೆಲ್ಲ ಎದುರ್ತೀನಿ ಮಾತಾಡೋಕ್ಕೆ ಒಂದು ಧೈರ್ಯವಾಗಿ ಮಾತಾಡ್ತಾನೆ. ನಮ್ಗೆ ಏನಾಯ್ತಂದ್ರೆ ರಾಜ ಮಾರ್ಟಿನ್ ಲೂಥರ್ ಸಪೋರ್ಟ್ ಕೊಡ್ತಾನೆ ರೀ. ಇಮ್ಯಾಜಿನ್ ಮಾಡ್ರಿ ಅವತ್ತು ನೋಡಿ ಮಾರ್ಟಿನ್ ಲೂಥರ್ ಕ್ರಿಸ್ತನ ನಾಮವನ್ನು ಸತ್ಯವನ್ನು ಇವ ನಾವೆಲ್ಲ ತಿಳಿದಿರೋ ಸತ್ಯಗಳು ಇವೆಲ್ಲ ಅಲ್ಲಿಂದ ಬಂದಿರೋದು. ನಮ್ಗೇನು ಮರದಲ್ಲಿ ತಪ್ಪು ಬಿಟ್ಟಿಲ್ಲ. ಅವೆಲ್ಲ ಆ ಕಾಲ ಕೂತ್ಕೊಂಡು ಕಷ್ಟಪಟ್ಟು ಲೈಟ್ ಇಲ್ಲ ಕ್ಯಾಂಡ್ಲ್ ಹಾಕೊಂಡು ಕೂತು ಸ್ಟಡಿ ಮಾಡೋರೆ ರಾತ್ರಿ ಗಂಟಲೆ ಭಕ್ತರುಗಳು ಬರ್ದವ್ರೆ. ಇವೆಲ್ಲ ನೋಡಿ ಇವೆಲ್ಲ ಧೈರ್ಯವಾಗಿ ಅವ್ರು ಏನೋ ಹೇಳ್ದಿರ ಇದ್ರೆ ಧೈರ್ಯವಾಗೆಲ್ಲ ಬರೆದಿರಿದ್ರೆ ನಮ್ಗೆ ಸತ್ಯ ಬಂದಿರೋದಾ? ನಮ್ಮ ಬ್ರದರ್ ರಸಲ್ ಅದರ ಅವ್ರೇನ್ರಿ ಕೋಟ್ಯಾಧಿಪತಿ ರೀ. ಯೋಚನೆ ಮಾಡಿರ್ತೀನಿ ಅಂಥ ಕೋಟ್ಯಾಧಿಪತಿಗಳು ಮೈಂಡಲ್ಲಿ ಹೆಂಗಿರ್ತದೆ, ಎಂಜಾಯ್ ಮಾಡೋಣ ಲೈಫು, ಸೂಪರ್ ಆಗಿರೋಣ, ಲಕ್ಸುರಿಯಸ್ ಆಗಿರೋಣ ಅಂದ್ರೆ ಯಾಕೆ ಬೇಕು? ಯಂಗ್ಸ್ಟರ್ ರೀ, ಎಷ್ಟು 18 ವರ್ಷ ಯೋಚನೆ ಮಾಡಿ. 18 ವರ್ಷ ಹುಡುಗ ಏನು ಯೋಚನೆ ಮಾಡ್ತಾರೆ ಅಂದ್ರೆ ಹೆಂಗೆ ಓದೋಣ, ಹೆಂಗೆ ಮನೆ ಕಟ್ಟೋಣ, ಹೆಂಗೆ ಬಿಸ್ನೆಸ್ ಡೆವಲಪ್ ಮಾಡೋಣ, ಆದರೆ ಹೆಂಗೆ ಒಂದು ಬ್ಯೂಟಿಫುಲ್ ಆಗಿ ಹುಡುಗಿ ಮದುವೆ ಮಾಡ್ಕೊಳೋಣ, ಇದೇ ಯೋಚನೆ ಮಾಡ್ತಾರೆ ಅಲ್ಲರ. ಆದರೆ ಅಂಥ ವಯಸ್ಸಲ್ಲಿ ಕೂತ್ಕೊಂಡು ಸ್ಟಡಿ ಮಾಡೋರು ನೋಡ್ರಿ ನೀವು ಅದರ ಬ್ರದರ್ ಅಸಲ ಕೂತ್ಕೊಂಡು ಎಲ್ಲ ಮೀಟಿಂಗ್ನಲ್ಲಿ ಬ್ರದರ್ಸ್ಗಳೆಲ್ಲ ಸೇರಿಸಿ ಎಲ್ಲ ಕಂಬೈನ್ ಸ್ಟಡಿ ರೀ
ಕೂತ್ಕೊಂಡು ಸ್ಟಡಿ ಮಾಡಿ ಇವೆಲ್ಲ ವಿಮರ್ಶೆ ಮಾಡಿ ಇವೆಲ್ಲ ಸತ್ಯ ಗೊತ್ತಾಗಿದ್ಮೇಲೆ ಮ್ಯಾಗ್ಝಿನ್ಸ್ ಬಿಟ್ಟವ್ರು ಅವರು, ಪಬ್ಲಿಷ್ ಮಾಡೋರೆ ಮ್ಯಾಗ್ಝಿನ್ಸ್ಗಳೆಲ್ಲ ಎಲ್ಲ ಹೋಗ್ಲಿ ಅಂದ್ಬಿಟ್ಟು. ಆಮೇಲೆ ಎಷ್ಟು ದೊಡ್ಡ ಶ್ರೀಮಂತರು ಅಂದರೆ ನಿಮಗೆಲ್ಲ ಗೊತ್ತೈತಲ್ಲ ಏನ್ರಿ, ಅಮೇರಿಕ ಅಂತೆಲ್ಲ ಪಾಸ್ಟ್ಗಳನ್ನ ಕರ್ಸ್ಬಿಟ್ಟವ್ರ ಮನೆಗೆ ಕರೆಸ್ಬಿಟ್ಟು ಏನ್ರಿ ಫುಲ್ ಸಾಕೋರೆ 1 ತಿಂಗಳು ಮನೇಲೆ ಏನ್ರಿ ಎಲ್ಲ ದುಡ್ಡುಗಳು ಕೊಟ್ಟು ಅವ್ರಿಗೆ ಏನು ಬೇಕೋ ಸೌಕರ್ಯಗಳೆಲ್ಲ ಕೊಟ್ಟು 1 ತಿಂಗಳು ಚೆನ್ನಾಗಿ ಮನೇಲಿ ಸಾಕಿ ಸುಮ್ಮನೆ ತಿನ್ಸಿಲ್ಲ ಕರೆಸ್ಬಿಟ್ಟು ಈ ವಾಕ್ಯನೆಲ್ಲ ಹೇಳೋ ಸತ್ಯಗಳು ನಾವು ಏನು ಕಳಿತಿರೋ ಬೇಸಿಕ್ ಕ್ಲಾಸ್ಗಳು ಫುಲ್ ಟಾಪ್ ಟು ಬಾಟಮ್ ಫುಲ್ ಕ್ಲೀನಾಗಿ ಹೇಳ್ಬಿಟ್ಟವ್ರಿ. ಎಲ್ಲ ಹೇಳಿದ್ಮೇಲೆ ಅವರೆಲ್ಲ ಏನಂದ್ರು ಅಂದರೆ, ನೋಡಪ್ಪ ನಿನ್ನ ಚಿಕ್ಕ ಹುಡುಗ, ನೀನು ಈ ಒಂದು ದೇವ್ರ ಸೇವೆನ ಬಿಟ್ಬಿಟ್ಟು ನಮಗೆ ನಿಮ್ಮ ಅಪ್ಪನ ಕೆಲಸ ನೋಡ್ಕೊಂಡು ಹೋಗು ಅಂತಂದ್ಬಿಟ್ಟು ಅವ್ರ ಬ್ರದರ್ ಅಸಲ್ ಡಿಸೈಡ್ ಮಾಡೋರಂತೆ. ಓ ಇವ್ರು ಹಿಂಗೆ ಹೇಳಿದ್ಮೇಲೆ ಇವರು ಯಾವುದೇ ಕಾರಣಕ್ಕೂ ಸತ್ಯನ ಹೊರಗಡೆ ಮಾಡಲ್ಲ, ತಗೊಂಡೋಗಲ್ಲ. ಇದನ್ನ ಹಿಂಗೆ ಬಿಟ್ಬಿಟ್ರೆ ದೇವ್ರು ನನಗೆ ಕೊಟ್ಟಿರೋ ಬಳಿಕ ನಾನೇನು ಮಾಡ್ದಂಗೆ ಅನ್ಯಾಯ ಮಾಡ್ದಂಗೆ ಆಗ್ತಾರೆ, ಮೋಸ ಮಾಡ್ದಂಗೆ ಇದನ್ನ ಅದುಮ್ತಂಗೆ ಆಗ್ಬಿಡ್ತದೆ ಅಂತಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಅವರು ಸತ್ಯನ ಅವಾಗಿಂದ ಪ್ರೊಪಗಂಡ ಮಾಡೋಕ್ಕೆ ಶುರು ಮಾಡ್ತಾರೆ. ತಮ್ಮ ತಂದೆ ತರಂತ ಎಲ್ಲ ಕಾಸನ್ನ ಕಂಪ್ಲೀಟ್ ಯಾರಿಗೆ ಡೆಡಿಕೇಟ್ ಮಾಡ್ತಾರೆ ದೇವ್ರ ಕೆಲಸಕ್ಕೆ ಏನು ಮಾಡ್ತಾರೆ ಡೆಡಿಕೇಟ್ ಮಾಡ್ತಾರೆ. ನಾವು ಓದ್ತಿರ್ಗೊತ್ತಾ ಓದ್ತಾರೆ ಬುಕ್ಸ್ಗಳೆಲ್ಲ ಎಲ್ಲ ಆ ಕಾಲದಲ್ಲಿ ಬರ್ದಿರೋದು. ಎಷ್ಟು ವರ್ಷ ಮುಂಚೆ ಬರ್ದಿರೋದು? 150 ಇಯರ್ಸ್, ಆಲ್ಮೋಸ್ಟ್ 140-50 ಇಯರ್ಸ್. ಯೋಚನೆ ಮಾಡ್ರಿ ಏನು ಪವರ್ ಇದ್ರಿ. ಇವತ್ತು ಹೋಗ್ತಾ ಇರ್ಬೇಕು ಏನಾಗ್ತಾ ನಮಗೆ ಸ್ಟ್ರೆಂತ್ ಬರ್ತಾರೆ. ಹೌದಾ, ಅಯ್ಯೋ ದೇವ್ರು ಹಿಂಗಿದ್ಯಾ, ಅಯ್ಯೋ ದೇವ್ರ ನಿನ್ನ ಸಂಗಡ ಇದೆಯಾ, ನಾನು ನಡೆಸ್ತಾ ಇದೆಯಾ, ಆಯ್ತು ದೇವ್ರೆ ನಾನು ಇನ್ನೂ ಧೈರ್ಯ ನಡೀತೀನಿ, ನಾನು ಯಾಕೆ ಇದಿರಬೇಕು ಅಂದ್ಬಿಟ್ಟು ನಮ್ಗೆ ಏನಾಗ್ತದೆ ಬಲ ಬರ್ತದೆ. ಹೆಂಗೆ ಈ ಧೈರ್ಯ ಹೆಂಗೆ ಬರ್ತದೆ? ಅವರು ಧೈರ್ಯವಾಗಿ ಕ್ರಿಸ್ತನ್ಗಾಗಿ ನಿಂತವ್ರೆ ಅಲ್ಲರ. ಅವರು ನಾಮನ ಏನು ಮಾಡೋರು, ಹರಿಕೆ ಮಾಡೋರು, ನಾಮನ ಹರಿಕೆ ಮಾಡೋರು. ನಾನು ಕ್ರಿಶ್ಚಿಯನೋ ಜೀಸಸ್ ಸೇವೆ ಅಂತ ಅದು ಮಾತಲ್ಲ ರೀ, ಇದು ಸತ್ಯ, ಈ ಸತ್ಯಕ್ಕೆ ನಿಂತ್ಕೊಂತೀನಿ ಅಂದ್ಬಿಟ್ಟು ಧೈರ್ಯವಾಗಿ ಏನು ಮಾಡೋರು ನಿಂತ್ಕೊಂಡ್ರೆ, ಎದುರ್ಕೊಂಬಿಟ್ರ, ಅಂಜ್ಬಿಟ್ರ, ಬೇಜಾರು ಮಾಡ್ಕೊಂಬಿಟ್ರ ಅದರ ಇಲ್ಲ ರೀ. ಯೋಚನೆ ಮಾಡ್ರಿ ಎಷ್ಟು ಜನಕ್ಕೆ ಬ್ರದರ್ ಅಸಲ್ ವಿಟ್ನೆಸ್ ಮಾಡಿರ್ಬೇಕು ಅದರ ಲೆಕ್ಕನೇ ಇಲ್ಲ ರೀ. ಅವ್ರು ಹೇಳ್ತಾರೆ ಎಷ್ಟು ಜನಕ್ಕೆ ವಿಟ್ನೆಸ್ ಮಾಡೋರು ಅಂತಂದರೆ, ಬ್ರದರ್ ರಸಲ್ನ ನೋಡ್ಬಿಟ್ರೆ ಜನಗಳು ತಲೆ ತೆಗೆಸ್ಕೊಂಡು ಹೋಗೋರಂತೆ. ಯಾವ ಜನಗಳು ಸತ್ಯನ ಕೇಳಿ ಸತ್ಯದ ಪ್ರಕಾರ ಕಾನ್ಸಿಕ್ರೇಷನ್ ಮಾಡಿದಿರೋಂಥ ಸಹೋದರ ಸಹೋದರಿಗಳು ಯಾರೋ ನಮ್ಮ ಬ್ರದರ್ ರಸಲ್ನ ನೋಡ್ಬಿಟ್ಟ ಅಂತಂದರೆ ಅವ್ರು ಹಂಗೆ ಎಸ್ಕೇಪಾಗಿ ಓಡೋಗ್ಬಿಡೋರಂತೆ ರೀ. ಇಲ್ಲ ಅಂದರೆ ಅವ್ರೇನೋ ಅವ್ರ ಮುಂದೆ ನಿಂತ್ಕೊಳಕ್ಕೋ ಅವ್ರಿಗೆ ಧೈರ್ಯ ಆಗ್ತಾ ಇರಲ್ಲ ಅಂತಾರೆ. ಯಾಕಂದರೆ ಅವ್ರಿಗೆ ಕ್ಲಿಯರಾಗಿ ಗೊತ್ತಿತ್ತು ಈ ಮನುಷ್ಯ ಹೇಳ್ಕೊಟ್ಟಿರೋ ಸತ್ಯ, ಇವ್ರು ಹೇಳ್ಕೊಟ್ಟಿದ್ದು ಸತ್ಯ. ನಮ್ಮ ಕೈಲಿ ಏನು ಮಾಡೋಕ್ಕಾಗ್ತಲ್ಲ, ಅದನ್ನ ಬಿಟ್ಟು ಬರೋಕ್ಕಾಗ್ತಾ ಇಲ್ಲ, ಸತ್ಯಕ್ಕಾಗಿ ಬರೋಕ್ಕಾಗ್ತಾಬಿಟ್ಟು ಆ ರೀತಿ ಧೈರ್ಯವಾಗಿ ಏನು ಮಾಡೋದು ಎಲ್ಲರ ಮುಂದೆ ಅವರು ಅರಿಕೆ ಮಾಡಿದ್ದು. ಯೋಚನೆ ಮಾಡ್ರಿ, ಹಂಗೆ ಅರಿಕೆ ಮಾಡಿದಿರಿದ್ರೆ ನಮಗೆ ಸತ್ಯ ಬಂದಿರೋದಾ ಅಲ್ವರ? ಅದಕ್ಕೆ ಏನ್ರಿ ನಾವು ಸತ್ಯಕ್ಕಾಗಿ ನಿಂತ್ಕೊಬೇಕ್ರಿ, ಕ್ರಿಸ್ತನ್ಗಾಗಿ. ಏನ್ರಿ ಓ ನಾನು ಕ್ರಿಶ್ಚಿಯನೋ, ನನ್ನ ಹೆಸರು ಬಂದ್ಬಿಟ್ಟು ಹಂಗೆ ಅಂತ ಹೇಳ್ಕೊಳೋದಲ್ಲ ರೀ. ನಮ್ಮ ಹೆಸರುಗಳನ್ನ ಮಾರ್ಪಾಡು ಮಾಡ್ಕೊಂಬಿಟ್ರೆ ಏನು ಪ್ರಯೋಜನ ಇಲ್ಲ ಅಲ್ವರ? ಏನ್ರಿ ನಾವು ಏನೇ ಇದ್ರು ಸರಿ ನಮ್ಮ ಸತ್ಯಕ್ಕಾಗಿ ನಿಂತ್ಕೊಬೇಕು. ಯಾರು ಸತ್ಯ ಏನಪ್ಪ ನೀನು ಕ್ರಿಶ್ಚಿಯನ ಅಂತಂದ್ರೆ ಎಸ್ ಅಂತಂತ್ರಿ. ಆದರೆ ನೆಕ್ಸ್ಟ್ ಏನಿದೆಯಲ್ಲ ಸ್ಟಫ್, ನಾವು ಲೋಕತರ ಕ್ರೈಸ್ತವರಲ್ಲಪ್ಪ, ನಮಗೋರ್ಗು ತುಂಬ ವ್ಯತ್ಯಾಸ ಇದೆ. ಏನಪ್ಪ ವ್ಯತ್ಯಾಸ ಅಂತಂದರೆ ಅವಾಗ ಸತ್ಯ ಹೇಳ್ತೀರಾ, ದೇವ್ರ ಡಿವೈನ್ ಪ್ಲ್ಯಾನ್ ಹೇಳ್ತೀರಾ, ಹೇಳಕ್ಕೆ ರೆಡಿ ಆಗಿದ್ದೀರಾ, ಹೇಳ್ಬೇಕ್ರಿ, ವಿಟ್ನೆಸ್ ಮಾಡ್ಬೇಕ್ರಿ. ಅವರ ವಿಟ್ನೆಸ್ ಮಾಡಿ ಟ್ರೈ ಮಾಡಿ ನೋಡ್ರಿ ಅಂತೀನಿ. ಅದರ ಅವ್ರ ಎಫೆಕ್ಟೇ ಬೇರೆ. ನಾವೆಲ್ಲ ತಿಳ್ಕೊಂಡಿರ್ತೀವಿ ಅವೆಲ್ಲ ನಂಬಲ್ಲ ಅಂತ. ದೇವರನ್ನು ನಂಬಿಸೋ ರೀತಿಯಲ್ಲಿ ಏನು ಮಾಡ್ದಾಗ ಕರ್ಕೊಂಬರ್ತಾರೆ. ನಮ್ಗೆ ಹೇಳಕ್ಕೆ ಏನಾಗಿರ್ಬೇಕು, ನಮಗೆ ಮನಸ್ಸಿರ್ಬೇಕು. ಯೋಚನೆ ಮಾಡಿರ್ತೀನಿ, 2 ಜನ ಇದ್ದೀವಿ ನಾವೆಲ್ಲ ಸೇರಿ, ಒಬ್ರು ವಿಟ್ನೆಸ್ ಮಾಡೋದು ಸಾಕ್ರಿ. ಎಷ್ಟು ವರ್ಷಕ್ಕೆ ಒಬ್ರಿಗೆ ವಿಟ್ನೆಸ್ ಮಾಡಿ ಅವನ ಸತ್ಯಕ್ಕೆ ಕರ್ಕೊಂಬತ್ತಾರೆ, ಎಫರ್ಟ್ಸ್ ಹಾಕ್ರೆ ಸಾಕ್ರಿ. ಅದರ ಎಷ್ಟು ಜನಕ್ಕೆ ಕರ್ಕೊಂಬೋದು ಯೋಚನೆ ಮಾಡಿದ್ದೀನಿ. ಅದರ ಏನ್ರಿ ಎಷ್ಟು 1000 ಜನ ಸತ್ಯಕ್ಕೆ ಕರ್ಕೊಂಬರ್ಬೋದು ಅಲ್ಲರ? ಈ ಥರ ಸತ್ಯಕ್ಕಾಗಿ ನಾವೇ ಮಾಡ್ಬೇಕು, ನಿಂತ್ಕೊಬೇಕ್ರಿ. ಇದು ನಾವು ಸತ್ಯಕ್ಕಾಗಿ ನಿಂತ್ಕೊಂಡ ಅಂತಂದರೆ ದೇವ್ರು ಏನು ಗೊತ್ತಾ ಮಾಡ್ತಾವ್ರೆ, ಪರಲೋಕದಲ್ಲಿ ಕ್ರಿಸ್ತನ ನಮಗಾಗಿ ಏನು ಮಾಡ್ತಾರೆ, ನಿಂತ್ಕೊಂತಾರೆ. ನಾವಿಲ್ಲೇ ನಾಚಿಕೆ ಪಟ್ಟರೆ, ಅವಮಾನ ಪಟ್ಟರೆ ಏನ್ರಿ ದೇವ್ರು ನಮ್ಮನ್ನೇನು ಮಾಡ್ತಾರೆ, ಪರಲೋಕದಲ್ಲಿ ನಾಚಿಕೆ ಅವಮಾನ ಪಡ್ತಾರಲ್ಲ. ನಮಗೆ ದೇವ್ರಿಗೆ ಕೊಟ್ಟಿರೋ ಪ್ಲ್ಯಾನು ಸೂಪರ್ ಪ್ಲ್ಯಾನ್ ರೀ. ಯಾವ ಮನುಷ್ಯನೂ ಕಿವಿ ಕೇಳಿಲ್ಲ, ಕಣ್ಣು ಕಾಣಿಲ್ಲ, ಮನುಷ್ಯನ ಹೃದಯದಲ್ಲಿ ಏನಾಗಿಲ್ವಂತೆ ಅದು ಹೋಗಿಲ್ದಿರಂಥ ಒಂದು ಯೋಜನೆ ನಮಗೆ ಕೊಟ್ಟಾರೆ ಅಂತಂದರೆ ನಾ ಬಾಯಿನಲ್ಲಿ ಹಾಕಿ ಇಟ್ಕೊಂಡ್ಬಿಡ್ತೀನಿ ಅಂತ ಏನರ್ಥ? ಕೈ ಕಾಲಲ್ಲಿ ಹಾಕಿ ಇಟ್ಕೊಂಡ್ಬಿಡ್ತೀನಿ ಹೇಳ್ಬೇಕು ಬೋಲ್ಡಾಗೆ. ಅದರ ಸತ್ಯ ವಿಟ್ನೆಸ್ ಮಾಡಬೇಕು. ಅದರ ಅದು ಏನ್ರಿ ಸಾಕ್ಷಿ. ಏನು ಸಾಕ್ಷಿ? ನಾನು ದೇವ್ರ ಮಗನಾಗಿದ್ದೀನಪ್ಪ, ನಾನು ದೇವ್ರ ಮಾರ್ಗದಲ್ಲಿ ಏನು ಮಾಡ್ತಾ ಇದ್ದೀನಿ, ನಾನು ನಡೀತಾ ಇದ್ದೀನಿ. ಅದರ ನಾಚಿಕೆ ಪಡಕ್ಕೆ ಹೋಗ್ಬಾರ್ದ್ರಿ. ಅದರ ನಮ್ಮ ಸೋದರ ಸೋದರಿಗಳಿಗೆ ಏನು ಮಾಡಕ್ಕೆ ಹೋಗ್ಬಾರ್ದು, ನಾಚಿಕೆ ಪಡಕ್ಕೆ ಹೋಗ್ಬಾರ್ದು. ಅದರ ನಮ್ಮ ಸೋದರ ಸೋದರಿಗಳು ಅದರ ಅವ್ರಿಗೆಲ್ಲರಿಗೂ ಇರ್ತಾರೆ ವೀಕ್ನೆಸ್ಗಳು, ಎಲ್ಲ ಬಲಹೀನತೆ ಇರ್ತಾರೆ. ಅದರ ಏನೇ ಇದ್ರು ಸರಿ ಅವ್ರದ್ದು ಏನು ಮಾಡ್ಕೊ ಜೊತೆಗೆ ಇಟ್ಕೊಂಡ
ಅವರ ಜೊತೆಗಿರೋರಾಗಿರ್ಬೇಕು. ಅಲ್ಲ ಯೇಸು ಕ್ರಿಸ್ತನ್ಗೆ ಇಲ್ಲೋ ಡಿಫ್ರೆನ್ಸ್ಗಳು. ಯೇಸು ಕ್ರಿಸ್ತನ ಜೊತೆಗೆ ಯಾರಿದ್ರು? 12 ಜನ ಅಪೊಸ್ತಲರು. ಅದ್ರಲ್ಲಿ ನೆಟ್ಟಿಗಿದ್ದವರೇ ಯೇಸು ಕ್ರಿಸ್ತನ ಪ್ರಕಾರ ಸ್ವಲ್ಪ ಜೆಲಸ್ ಆಗಿ ಇಂಟ್ರೆಸ್ಟ್ ಆಗಿದ್ದವ್ರೆ ಅಂದ್ರೆ 3 ಜನ: ಯೋಹಾನ, ಯಾಕೋಬು ಮತ್ತೆ ಪೇತ್ರ. ಗುಡುಗಿನ ಮರಿ ಅಂತ ಕರೀತಾರೆ, ಎಲ್ಲರನ್ನು ಕರೀತಾರೆ ಗುಡುಗಿನ ಮರಿಗಳು ಅಂತ. ಎಲ್ಲ ಟುಸ್ಕಲ್ ಪಟಕಲ್ ಥರ ಇರ್ಬೋದೇನೋ. ಆದ್ರೆ ಯೇಸು ಕ್ರಿಸ್ತ ಏನ್ ಮಾಡ್ಲ, ಅದನ್ನ ಬಿಡ್ಲಿಲ್ಲ. ಅದರ ಏನ್ರಿ, ಸ್ವಲ್ಪ ಕೆಂಡ ಇದ್ರು ಸರಿ ಅದನ್ನ ಆರ್ಸಲ್ಲ ಅಂತ ಹೇಳ್ತಾರೆ. ದೀಪ ಆರೋಗ್ತಾ ಇದೆಯಾ, ಆರ್ಸಲ್ಲ ಅಂತ ಹೇಳ್ತಾರೆ. ಕಡ್ಡಿ ಒಣಗೋಗ್ಬಿಡಿದ್ಯಾ, ನಾನು ಮುರಿಯಲ್ಲ ಅಂತ ಹೇಳ್ತಾರೆ. ಎಂಕರೇಜ್ ಮಾಡ್ತಾರೆ ಯೇಸು ಕ್ರಿಸ್ತ. ಅಂದ್ರೆ ಆ ಥರ ನಮಗೇನಾಗಿರ್ಬೇಕಂದ್ರೆ ನಿರಪರಾಧಿಯ ರಕ್ತ, ಕ್ರಿಸ್ತನ ರಕ್ತನ ಸುರ್ಸಂಗಿ ಇರಬಾರ್ದು. ಅವರ ಏನಾಗಿರ್ಬೇಕು ಅಂದ್ರೆ ಈ ಥರ ಒಂದು ಏನ್ರಿ ವಿಟ್ನೆಸ್ ನಮ್ಮ ಜೀವನದಲ್ಲಿ ಇತ್ತು ಅಂತಂದ್ರೆ, ಇದೆಲ್ಲ ಏನಪ್ಪ ಸಾಕ್ಷಿ ಅಂತಂದ್ರೆ, ನಾನು ದೇವ್ರ ಮಾರ್ಗದಲ್ಲಿ ಕರೆಕ್ಟಾಗಿ ಏನು ಮಾಡ್ತಾ ಇದ್ದೀನಿ, ನಡೀತಾ ಇದ್ದೀನಿ. ನನ್ನ ಟಾರ್ಗೆಟ್ ಏನು ಮಾಡ್ತಾ ಇದ್ದೀನಿ, ನಾನು ಮುಟ್ತಾ ಇದ್ದೀನಿ. ಆ ಕಿರೀಟ ನನಗೇನಾಗಿದೆ, ನನಗಾಗೆ ಇಡಲ್ಪಟ್ಟಿದೆ. ಅದಕ್ಕೆ ಹೇಳ್ತಾರಲ್ಲ, ನಾನು ಒಳ್ಳೆ ಹೋರಾಟ ಏನು ಮಾಡಿದ್ದೀನಿ, ಹೋರಾಡಿದ್ದೀನಿ, ಅದರ ಜಯಮಾಲೆಯು ನನಗೇನಾಗಿದೆ ಅಲ್ಲಿ ನನಗೆ ಸಿದ್ಧ ಮಾಡಿದ್ದಾರೆ. ಅದರ ನನಗೆ ಮಾತ್ರ ಅಲ್ಲ, ಆ ದಿನದಲ್ಲಿ ಯಾರೆಲ್ಲ ಏನು ಮಾಡ್ತಾರೆ, ಓಟ ಓಡಿ ಮುಗಿಸ್ತಾರೋ ಅವರೆಲ್ಲರಿಗೂ ಏನು ಮಾಡ್ತಾರೆ, ಆ ಒಂದು ಜೀವಮಾನ ದೇವ್ರು ಕೊಡ್ತಾರೆ. ಅದರ ಅದು ನೋಡ್ಬೇಕಾದ್ರೆ ವಿಶ್ವಾಸದ ಹೋರಾಟನ ಹೋರಾಡಿದ್ವಿ ಅಂತ ಹೇಳ್ತಾರೆ. ಎಲ್ಲ ಏನ್ರಿ ಫೇತ್ ರೀ, ಫೇತಲ್ಲಿ ನಾವು ಮಾಡೋಂಥದ್ದು ರೀ. ಅಲ್ರ ಯಾವುದು ನಮ್ಮ ಕಣ್ಣಿಗೆ ಕಾಣ್ದಿರೋಂಥದ್ದು, ಆದರೆ ಇದೆಲ್ಲ ನಮ್ಮ ನಂಬಿಕೆಯಲ್ಲಿ ನಾವು ಇದ್ದು ನಡೆಸೋಂಥದ್ದು. ಅದರ ಅದನ್ನ ಕರ್ತನಲ್ಲಿ ಪ್ರೀತಿ ಅಂದ್ರೆ ನಾವೇನು ಮಾಡೋಣ, ಇವತ್ತು ಇಲ್ಲಿ ಸ್ಟಾಪ್ ಮಾಡೋಣ. ನೆಕ್ಸ್ಟ್ ವೀಕ್ ನಾವೇನು ಮಾಡೋಣ, ಕಂಟಿನ್ಯೂ ಮಾಡೋಣ. ಅಲ್ವರ ನೋಡಿ ಪವಿತ್ರಾತ್ಮ ಸಾಕ್ಷಿಗಳು ಯಾವ ರೀತಿ ಸಾಕ್ಷಿ ಕೊಡ್ತಾರೆ ಅಲ್ವರ. ನಮಗೆ ಡೌಟ್ ಗಿಟ್ ಬಂದವಾಗ ಅಕ್ಕಪಕ್ಕದವ್ರಿಗೆ ಕೇಳೋದಲ್ಲ, ಸೋದರಿಗಳೆಲ್ಲ ಕೇಳೋದಲ್ಲ. ಏನು ಕೇಳಬೇಕು? ದೇವರ ವಾಕ್ಯ. ದೇವರ ವಾಕ್ಯ ನಮಗೆ ಕ್ಲೀನಾಗಿ ಹೇಳ್ತಾರೆ. ಇವೆಲ್ಲ ಬರ್ಕೊಳ್ಳಿ ಅಂತೀನಿ. ನಿಮ್ಮ ಮನೇಲಿ ಏನಾರು ನಿಮ್ಗೆ ಅಭ್ಯಾಸ ಇದ್ದರೆ ಅದರ ಒಂದು ಪೇಪರ್ ಬರ್ಬಿಟ್ಟು ಒಂದು ಸ್ಟಿಕ್ಕರ್ ಅಂಟಿಸ್ಬಿಡಿ. ಅದರ ಏನಪ್ಪ ಸಾಕ್ಷಿಗಳು, ಇಂಥ ವಾಕ್ಯಗಳು. ಈ ವಾಕ್ಯಗಳೆಲ್ಲ ನಾವು ಮಾಡಬೇಕು, ಹಗಲು ಇರುಳು ಇಂಥ ವಾಕ್ಯಗಳನ್ನ ಮನಸ್ಸಲ್ಲಿ ಇರಬೇಕು. ಅವಾಗ ಹೆಂಗೆ ಗೊತ್ತಾಗಲ್ಲ, ನಾವು ಓಟ ಆಡ್ಬೇಕಾರೆ ಡಿಸ್ಕರೇಜ್ ಆಗಲ್ಲ ರೀ. ಯಾವುದೇ ಕಾರಣಕ್ಕೂ ನಾವು ಏನಾಗಲ್ಲ, ನಾವು ಬಿದ್ದೋಗಲ್ಲ. ಎದ್ದು ಧೈರ್ಯವಾಗಿ ಏನು ಮಾಡ್ತೀವಿ, ಓದೋದಕ್ಕೆ ನಮಗೆ ಅನುಕೂಲ ಆಗ್ತದೆ. ಓಕೆ, ದೇವ್ರ ವಾಕ್ಯಗಳನ್ನ ಆಶೀರ್ವದಿಸಲಿ. ಯಾರಿಗೇನ ಡೌಟ್ಸ್, ಏನೋ ಕ್ವಶನ್ಸ್ ಇದೆಯಾ? ಯಾರಿಗೇನೋ ಪ್ರಶ್ನೆಗಳಿದೆಯಾ? ಇಲ್ಲ ಬ್ರದರ್. ಓಕೆ, ಸೊ ಸೋದರಿಗಳೆಲ್ಲರೂ ಸಂಡೇ ಆರಾಧನೆಗಳನ್ನ ಬನ್ನಿರಿ, ಮಿಸ್ ಮಾಡಬೇಡಿ. ಅದರ ಕರೆಕ್ಟಾಗಿ ಟೈಮಿಗೆ ಬರೆದಿ. ಆಮೇಲೆ ಎಲ್ಲ ಒಂದು ಎಲ್ಲೆಲ್ಲಿ ಇದರ ಕೂಡಿಗಳಲ್ಲೋ ಅದೆಲ್ಲ ಏನು ಮಾಡಿ ನೀವೆಲ್ಲ ಪಾರ್ಟಿಸಿಪೇಟ್ ಮಾಡಿ. ಆಮೇಲೆ ಮಾರ್ಚ್ 31 ಪ್ರಭುರಾತ್ರಿ ಭೋಜನ ಇದೆ. ಸೊ ಮಂಗಳವಾರ ಯಾವುದೇ ಕಾರಣಕ್ಕೂ ಸೋದರಿಗಳು ಮಿಸ್ ಮಾಡ್ಕೊಂಬಿಡಿ. ಆಮೇಲೆ ಅದಕ್ಕಿಂತ ಮುಂಚೆ ನಾವು ಬ್ಯಾಪ್ಟಿಸಮ್ ಸರ್ವಿಸ್ ಕೂಡ ಇದೆ. ಅದರ ಮಾರ್ಚ್ 8ನೇ ತಾರೀಕು ಬ್ಯಾಪ್ಟಿಸಮ್ ಇದೆ ಬೆಂಗಳೂರಲ್ಲಿ. ಅದರಿಂದ ಯಾರೋ ಸೋದರಿಗಳು ಬ್ಯಾಪ್ಟಿಸಮ್ ತೊಗೊಳಕ್ಕೆ ಇಂಟ್ರೆಸ್ಟ್ ಇದ್ದರೆ, ಸತ್ಯಾಲಯ ಕೇಳಿರೋಂಥ ಸೋದರಿಗಳು, ಸತ್ಯಾಲಯ ದೃಢವಾಗಿರೋ ಸೋದರಿಗಳು ಅಂತಲೇ ಇತ್ತಂದರೆ ನಮ್ಮ ಹತ್ರ ಹೆಸರುಗಳು ಕೊಟ್ಟರೆ ತಕ್ಕಂತೆ ಆವತ್ತಿನ ದಿನ ಪ್ಲ್ಯಾನ್ ಮಾಡೋಕ್ಕೆ ಅನುಕೂಲ ಆಗ್ತದೆ. ಓಕೆನಾ? ಸೊ ಮಾರ್ಚ್ 8ನೇ ತಾರೀಕು ಮನೇಲಿ ಸ್ಪೆಷಲ್ ಮೀಟಿಂಗ್ ಇರ್ತಾರೆ, 2 ಪಾಠಗಳಿರ್ತಾರೆ, ಬ್ಯಾಪ್ಟಿಸಮ್ ಇರ್ತಾರೆ. ಸೊ ಸೋದರಿಗಳೆಲ್ಲ ಅವತ್ತು ಮರಿದಿರ ಬರಬೇಕಾಗಿರ್ತಾರೆ. ಓಕೆ, ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡೋಣ.